ಹಲ್ಲೆಲೂಯ. ಕಳೆದ ವಾರ ನಾವು ಎಷ್ಟು ಪಾಯಿಂಟ್ ನಾವು ನೋಡ್ಕೊಂಡ್ರಿ? 4 ಪಾಯಿಂಟ್. ಯಾವ್ದ್ಯಾವ್ದು? ಸದ್ದಿಲ್ಲದ ಕಾರ್ಯ, ಸುಂದರ ರಚನೆ, ಗುರುತಿಸುವಿಕೆ ಮತ್ತು 4ನೇದು ಬಲ. ಓಕೆನಾ? ಸೊ ಯಾಕೆ, ಏನಿದು ಈ 4 ಪಾಯಿಂಟ್ ಏನು ಅಂತ ನಾವು ಕೇಳ್ಕೊಳ್ಳೋಣ. ಯಾಕಂದ್ರೆ ಇವತ್ತು ಕೂಡ ಹೊಸದಾಗಿ ಬಂದಿರೋರಿಗೆ ಕೂಡ ವಾಕ್ಯ ಅರ್ಥ ಆಗ್ಬೇಕಲ್ಲ, ಅದಕ್ಕೋಸ್ಕರವಾಗಿ ನಾವು ಏನು ಹೋದ ವಾರ ಕಲ್ತ್ಕೊಂಡ್ರಿ ಅಂತ ನೋಡ್ಕೊಂಡು ಈ ವಾರ ನಾವು ಇನ್ನ ಮಿಕ್ಕಿರೋ ಪಾಯಿಂಟ್ ಎಷ್ಟಿದೆ? 5 ಪಾಯಿಂಟ್. ನಾನು ಹೇಳಿದ್ದೆ ನಿಮ್ಗೆ 9 ರಹಸ್ಯಗಳನ್ನ ನಾನು ತಿಳಿಸ್ತೇನೆ. 9 ರಹಸ್ಯಗಳಲ್ಲಿ 4 ರಹಸ್ಯಗಳನ್ನ ಕಳೆದ ವಾರ ನಾವು ಕಲ್ತ್ಕೊಂಡಿದ್ದೇವೆ. ಈ ಒಂದು ದಿನ ಕೂಡ ನಾವು ಸ್ವಲ್ಪ ತಿಳಿದುಕೊಂಡು 9 ರಹಸ್ಯಗಳಲ್ಲಿ 5 ಮಿಕ್ಕಿರೋ ರಹಸ್ಯಗಳನ್ನ ನಾವು ತಿಳಿದುಕೊಳ್ಳೋಣ. 9 ರಹಸ್ಯಗಳು ಯಾಕೆ ಅಂತ ಹೇಳುವಾಗ ನಾನು ಹೇಳಿದ್ದೀವಿ, ಒಂದು ವಚನವನ್ನ ತೆಗೆದುಕೊಳ್ಳುವುದಕ್ಕಾಗಿ ಮುಖ್ಯವಾದ ಕಾರಣ ಏನು ಅಂತಂದ್ರೆ, ಒಂದು ತಾಯಿ ತನ್ನ ಗರ್ಭದಲ್ಲಿ ಮಗುವನ್ನ ಎಷ್ಟು ತಿಂಗಳು ಹೊರತಾಳಂತೆ? 9 ತಿಂಗಳು ಹೊರುವಂತೆ ದೇವರಾತ್ಮನು ನಮ್ಮ ಒಳಗಡೆ ಮಾಡುವಂತ 9 ವಿಭಿನ್ನವಾದಂತ ಕಾರ್ಯಗಳು. ಹಲ್ಲೆಲೂಯಾ. ಏನಂತೆ? 9 ವಿಭಿನ್ನವಾದ ಕಾರ್ಯಗಳು. ಈ 9 ಕಾರ್ಯಗಳಲ್ಲಿ ಇರುವಂತಹದ್ದು 9 ರಹಸ್ಯಗಳು. ಪ್ರತಿಯೊಂದು ವಿಶ್ವಾಸಿ ಕೂಡ ಕಲಿಯುವಾಗ ಅವರ ಜೀವಿತದಲ್ಲಿ ಒಂದು ಪವಿತ್ರಾತ್ಮನ ಒಟ್ಟಿಗೆ ನಡೆಯುವಂಥದ್ದು, ದೇವರೊಟ್ಟಿಗೆ ಸಂಭಾಷಣೆ ಮಾಡುವಂಥದ್ದು, ಪ್ರತಿಯೊಂದೊಂದು ವಿಚಾರದಲ್ಲಿಯೂ ಕೂಡ ಅವರು ಬೆಳೆಯುತ್ತಾ ಬರುತ್ತಾರೆ. ಹಲ್ಲೆಲೂಯಾ. ನಾವು ದೇವರಲ್ಲಿ ಬೆಳಿಬೇಕು ಅಂತ ಆಸಕ್ತಿ ನಮ್ಮ ಒಳಗಡೆ ಇದ್ರೆ ಈ 9 ರಹಸ್ಯಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ನಾವು ಅದಕ್ಕಿಂತ ಫಸ್ಟ್ ವೀಕ್ ನಲ್ಲಿ, ಮತ್ತೆ ಲಾಸ್ಟ್ ವೀಕ್ ಸೆಕೆಂಡ್ ವೀಕ್, ಈ ವೀಕ್ ಥರ್ಡ್ ವೀಕ್. ಫಸ್ಟ್ ವೀಕ್ ಅಲ್ಲಿ ನಾವು ನೋಡ್ಕೊಂಡಿದ್ರೆ ಹೇಗೆ ಒಂದು ಕೋಳಿ ಮೊಟ್ಟೆ ಏನಾಗ್ತದಂತೆ, ಒಂದು ಮೊಟ್ಟೆ ಕೋಳಿ ಮರಿಯಾಗುವುದಕ್ಕೆ ಎಷ್ಟು ದಿನ ಸಮಯ ತಗೊಳ್ತದೆ? 21 ದಿನ ಸಮಯ ತಗೊಳ್ತದೆ. ಅದೇ ರೀತಿಯಲ್ಲಿ ನಾವು ಒಂದು ದೇವರೊಟ್ಟಿಗೆ 21 ದಿನ ನಾವು ಕನೆಕ್ಷನ್ ನಲ್ಲಿ ಇರುವಾಗ ನಾವು ಹೊಸದಾಗಿ ಏನಾಗ್ತೇವೆ ಅಂತಂದ್ರೆ, ಒಂದು ಆತ್ಮದಲ್ಲಿ ಒಂದು ಹೊಸ ಸೃಷ್ಟಿಯಾಗಿ ಒಂದು ಹೊಸ ಆತ್ಮದ ಬಲ ನಾವು ಹೊಂದಿಕೊಳ್ತೇವೆ. ಹಲ್ಲೆಲೂಯಾ. ಯಾಕೆ ಈ ಒಂದು ವಿಚಾರಗಳನ್ನ ನಾವು ಕಲಿತಾ ಇದ್ದೇವೆ ಅಂತಂದ್ರೆ, ಮೊದಲನೇ ಪಾಯಿಂಟ್ ಸದ್ದಿಲ್ಲದ ಕಾರ್ಯ ಅಂತಂದ್ರೆ, ದೇವರಾತ್ಮನು ನಮ್ಮ ಒಳಗಡೆ ಕಾರ್ಯ ಮಾಡುವಂತ ಪ್ರತಿಯೊಂದೊಂದು ವಿಷಯಗಳಿಗೆ ಸದ್ದು ಇರೋದಿಲ್ಲ, ಆದ್ರೆ ಕಾರ್ಯ ಇರ್ತದೆ ಅಂತ. ಹಲ್ಲೆಲೂಯಾ. ದೇವರಾತ್ಮ ನಮ್ಮ ಒಳಗಡೆ ಕಾರ್ಯ ಮಾಡ್ತಾನೆ ಇದ್ದಾರೆ. ಪ್ರತಿ ಸಮಯದಲ್ಲಿ ಏನ್ ಮಾಡ್ತಾ ಇದಾರಂತೆ? ಕಾರ್ಯ ಮಾಡ್ತಾನೆ ಇದ್ದಾರೆ, ಆದ್ರೆ ಅದಕ್ಕೆ ಸದ್ದಿಲ್ಲ. ಯಾಕೆ ಅಂತಂದ್ರೆ ನಾವು ಅದನ್ನ ಗಮನ ಕೊಡ್ತಾ ಇಲ್ಲ. ಹಲ್ಲೆಲೂಯಾ. ನಮ್ಗೆ ಗೊತ್ತಾಗ್ತಾ ಇಲ್ಲ, ನಾವು ಗಮನ ಕೊಡ್ತಾ ಇಲ್ಲ ಅಂದ್ರೆ ಪವಿತ್ರಾತ್ಮ ಕೂಡ ಕಾರ್ಯ ಮಾಡ್ತಾ ಇದ್ದಾರೆ, ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ. ಸುಂದರ ರಚನೆ ಅಂತಂದ್ರೆ, ನಾನು ಕಳೆದ ವಾರ ಒಂದು ವಾಕ್ಯವನ್ನ ನಾನು ಬಿಟ್ಟಿದ್ದೆ, ಈ ಒಂದು ಇದನ್ನ ವಾಕ್ಯವನ್ನ ಓದ್ಕೊಳ್ಳ. ಕೀರ್ತನೆಗಳು 139:14. ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ಅಂದ್ರೆ ನೀನು ನನ್ನನ್ನ, ಅಂದ್ರೆ ಇದು ಯಾರು ಬರೆದ್ರು? ಈ ಕೀರ್ತನೆ ಯಾರು ಬರೆದ್ರು? ದಾವಿದ ಬರೆದಿದ್ದು. ದಾವಿದ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ದೇವರ ಹತ್ರ, ದೇವರೇ ನೀನು ನನ್ನನ್ನ ಹೇಗೆ ರಚನೆ ಮಾಡಿದ್ಯಾ ಅಂತ, ಅದ್ಭುತವಾಗಿ ವಿಚಿತ್ರವಾಗಿ ರಚಿಸಿದರಿಂದ ನಿನ್ನನ್ನ ಕೊಂಡಾಡುತ್ತೇನೆ. ದಾವಿದನಿಗೆ ಗೊತ್ತಾಯ್ತು ದೇವರು ನನ್ನನ್ನು ಹೇಗೆ ರಚನೆ ಮಾಡಿದ್ದಾರೆ, ದೇವರು ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ. ಪ್ರತಿ ಒಬ್ಬರಿಗೂ ತಾಯಿಯ ಗರ್ಭದಲ್ಲಿ ಇರುವಾಗ ದೇವರು ಅವರನ್ನ ಸೃಷ್ಟಿ ಮಾಡಿದ್ದಾರೆ. ಅವರ ಕಣ್ಣು, ಮೂಗು, ಬಾಯಿ, ಕಿವಿ ಏನೇನು ನೋಡ್ತಾ ಇದ್ದೀರಾ ಎಲ್ಲ ದೇವರು ರಚನೆ ಮಾಡಿರುವಂತದ್ದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದು ಯಾರು ಒಳಗಡೆ ಎಲ್ಲಿ ರಚನೆ ಮಾಡಿದ್ರು? ತಾಯಿಯ ಗರ್ಭದಲ್ಲಿ ದೇವರು ರಚನೆ ಮಾಡಿದ್ರು. ಹಲ್ಲೆಲೂಯಾ. ದೇವರು ನಮ್ಮನ್ನ ಸುಂದರ ರಚನೆಯಾಗಿ ಮಾಡಿದ್ದಾರೆ. ಹೌದಲ್ಲ? ಈಗ ಸುಂದರ ರಚನೆ ಆಯ್ತು, ತಾಯಿಯ ಗರ್ಭದಿಂದ ಮಗು ಹೊರಗಡೆ ಬಂತು, ಬೆಳೀತು, ದೊಡ್ಡದಾಯ್ತು. ನೆಕ್ಸ್ಟ್ ಏನು? ನೆಕ್ಸ್ಟ್ ಇರುವುದೇ ಆತ್ಮದಲ್ಲಿ ಇರುವಂತ ಒಂದು ರಚನೆ. ಹಲ್ಲೆಲೂಯಾ. ಆತ್ಮದಲ್ಲಿ ಇರುವಂತ ರಚನೆ. ಹೌದಲ್ಲ? ನಮ್ಮ ಒಳ್ಳೆಯ ಮುಖವನ್ನ ಜನರು ನೋಡುವುದಕ್ಕಿಂತ ನಮ್ಮ ಒಳ್ಳೆಯ ಮನಸ್ಸನ್ನ ಜನರು ಬಹಳಷ್ಟು ಗಮನ ಕೊಟ್ಟು ನೋಡ್ತಾರೆ. ಆ ಒಳಗಡೆ ಇರುವಂತ ಸುಂದರ ರಚನೆಯೇ ಬಹಳ ಮುಖ್ಯವಾಗಿರುವಂತದ್ದು. ಹೌದಲ್ಲ? ನಾವ್ ಯಾರ ಹತ್ರ ಮಾತಾಡಿದಾಗ ಏನು ಮಾತಾಡ್ತೇವೆ? ಇದು ಪವಿತ್ರ ಆತ್ಮನು ನಮ್ಮ ಒಳಗಡೆ ಮಾಡ್ತಾ ಇರುವಂತ ಸುಂದರ ರಚನೆ. ನಾವ್ ಯಾರಿಗಾದ್ರೂ ಕೋಪದಲ್ಲಿ ಬೈದು ಬಿಡ್ತೇವೆ, ಆಮೇಲೆ ಏನಾಗುತ್ತೆ? ಯಾಕಾದ್ರೂ ಈ ಛೇ ಅನ್ನೋದು ನಾನು ಹೇಳ್ತಾ ಇಲ್ಲ, ಪವಿತ್ರಾತ್ಮನು ಹೇಳ್ತಾರೆ. ನಮ್ಗೆ ಆ ಒಂದು ಫೀಲ್ ಅನ್ನ ಕೊಡ್ತಾರೆ. ಯಾಕಾದ್ರೂ ಒಂಥರ ಮಾತಾಡ್ತೀವಿ, ಸ್ವಲ್ಪ ನಿಧಾನ ಮಾತಾಡ್ಬೋದು, ನಮ್ಗೆ ಅನ್ಸುತ್ತಲ್ಲ ಇದು ನಮ್ದಲ್ಲ. ಯಾಕೆಂದ್ರೆ ದೇವರಾತ್ಮ ನಮ್ಮ ಒಳಗಡೆ ಕಾರ್ಯ ಮಾಡ್ತಾರೆ. ಸ್ಲೋ ಮಾತಾಡು, ನೆಕ್ಸ್ಟ್ ಟೈಮ್ ಈ ತರ ಮಾತಾಡ್ಬೇಡ. ಯಾಕೆ ಅಂದ್ರೆ ದೇವರ ಆತ್ಮನು ಪ್ರತಿ ಸಮಯದಲ್ಲೂ ನಮ್ಗೆ ಸೂಕ್ಷ್ಮತೆಯನ್ನ ಹೇಳ್ಕೊಡ್ತಾರೆ. ಲೌಡ್ ಆಗಿ ಮಾತಾಡ್ಬೇಡ, ಯಾರಿಗೂ ಹರ್ಟ್ ಮಾಡಬೇಡ, ಯಾರಿಗೂ ಕೂಡ
ಏನ್ ಮಾಡಬಾರ್ದಂತೆ, ಅವರ ಒಂದು ವಿಚಾರದಲ್ಲಿ ನೋಯಿಸ್ಬೇಡ್ರಿ ಅಂತ ನಮ್ಮ ಒಳಗಡೆ ಪವಿತ್ರಾತ್ಮನು ಕಾರ್ಯ ಮಾಡ್ತಾ ಇರ್ತಾರೆ. ಈ ಎಲ್ಲ ವಿಚಾರಗಳನ್ನ ನಾವು ಸುಂದರ ರಚನೆಯಲ್ಲಿ ನಾವು ನೋಡ್ಕೊಂಡಿದ್ದೇವೆ. ಮತ್ತು ಮೂರನೇ ಪಾಯಿಂಟ್ ಏನಿತ್ತು, ಗುರುತಿಸುವಿಕೆ ಅಂದ್ರೆ ನಮ್ಮ ಎಲ್ಲರಿಗೂ ಕೂಡ ದೇವರು ಒಂದೊಂದು ಗುರುತನ್ನ ಕೊಟ್ಟಿದ್ದಾರೆ ಅಂತೆ. ಅದು ಏನು ಅಂತಂದ್ರೆ ನಾವು ದೇವರ ಮಕ್ಕಳಾಗಿದ್ದೇವೆ. ಹಾಲೆಲೂಯ. ಪವಿತ್ರಾತ್ಮನು ನಮ್ಮ ಒಳಗಡೆ ಇರುವಾಗ ನಾವು ದೇವರ ಮಕ್ಕಳು ಎಂಬುದಾಗಿ ದೇವರು ನಮ್ಗೆ ಒಂದು ಗುರುತಿಸುವಿಕೆಯನ್ನ ಕೊಟ್ಟಿದ್ದಾರೆ. ಹಾಲೆಲೂಯ. ಈಗ ನಾವು ಏನಾಗಿದ್ದೇವೆ ಅಂದ್ರೆ ದೇವರ ಮಕ್ಕಳಾಗಿದ್ದೇವೆ. ನಾವು ಸುಂದರ ರಚನೆ ಆಗಿ ದೇವರು ಹಂಗೆ ಬಿಟ್ಟಿಲ್ಲ, ನಮ್ಗೆ ಐಡೆಂಟಿ ಕಾರ್ಡ್ ಕೊಟ್ರು, ಆಧಾರ್ ಕಾರ್ಡ್ ಕೊಟ್ರು, ಪ್ಯಾನ್ ಕಾರ್ಡ್ ಕೊಟ್ರು, ಅದ್ರಲ್ಲಿ ನಮ್ಮ ಹೆಸರನ್ನ ಹಾಕಿದ್ದಾರೆ, ಇವ್ರು ದೇವರ ಮಗು. ನಾವು ಯಾರಿಗೆ ಸ್ವಂತ ಅಂತೆ? ಹಾಲೆಲೂಯ. ಇವಾಗ ನಾನು ಹೇಳ್ತೇನೆ, ನೀವು ಅಂಗಡಿಗೆ ಹೋಗ್ತೀರಾ, ಒಂದು ಸೋಪ್ ತಗೊಳ್ತೀರಾ, ಯಾವ ಸೋಪ್ ತಗೊಳ್ತೀರಾ? ಸುಮ್ನೆ ಎಕ್ಸಾಂಪಲ್, ಒಂದು ಸೋಪ್ ಲಕ್ಸ್ ತಗೊಳ್ತೀರಾ, ಓಕೆನಾ? ಬೇರೆ ಬೇರೆ ಏನೇ ತಗೊಳ್ರಿ, ಒಂದು ಏನನ್ನ ತಗೊಳಕ್ ಹೋದ್ರು ಕೂಡ ಏನ್ ಮಾಡ್ತೀರಾ ನೀವು? ಬ್ರ್ಯಾಂಡ್ ಹೇಳ್ತೀರಾ, ಹೆಸರು ಹೇಳ್ತೀರಾ. ಅದೇ ರೀತಿಯಲ್ಲಿ ನಮ್ಗೆ ಕೂಡ ಒಂದು ಬ್ರ್ಯಾಂಡ್, ನಮ್ಗೆ ಕೂಡ ಒಂದು ಹೆಸರು. ಏನು ಅಂತಂದ್ರೆ ನಮ್ಮ ಬ್ರ್ಯಾಂಡ್ ಏನು ಅಂದ್ರೆ ಯೇಸು ಸ್ವಾಮಿ ರಕ್ತದಿಂದ ನಾವು ಹೊಸದಾಗಿ ನಾವು ಸೃಷ್ಟಿಯಾಗಿದ್ದೇವೆ. ಹಾಲೆಲೂಯ. ನಮ್ಗೆ ಕೂಡ ಒಂದು ಹೆಸರು ಇದೆ, ದೇವರ ಮಗು, ದೇವರ ಮಕ್ಕಳು ಅಂತ. ಹಾಲೆಲೂಯ. ನಮ್ಮ ಮೇಲೆ ಪವಿತ್ರಾತ್ಮನು ಮುದ್ರೆ ಹಾಕಿದ್ದಾರೆ, ಟ್ರೇಡ್ ಮಾರ್ಕ್ ಅಂತಾರಲ್ಲ, ಒಂದು ಮುದ್ರೆ ಇದೆ. ಆತ್ಮದಲ್ಲಿ ನಾವು ಏನಾಗಿದ್ದೇವೆ ಅಂತಂದ್ರೆ ನಮ್ಗೆ ಒಂದು ಗುರುತಿಸುವಿಕೆ ಇದೆ. ನಮ್ಗೆ ನಾವು ದೇವರಿಗೆ ಸ್ವಂತ ನಾವು. ಹಾಲೆಲೂಯ. ಈ ಲೋಕದಲ್ಲಿ ಹಂಗೆ ಎಲ್ಲರ ತರ ಇರುವಂತ ವ್ಯಕ್ತಿ ನಾನಲ್ಲ, ನಾನು ದೇವರಿಗೆ ಸ್ವಂತ ಅಂತ ಹೇಳಿ ನನ್ಗೆ ಒಂದು ಟ್ರೇಡ್ ಮಾರ್ಕ್ ಇದೆ. ಹಾಲೆಲೂಯ. ನೀವು ಹೋಗಿ ಸೋಪ್ ಕೊಡು ಅಂದ್ರೆ ಅವ್ರು ಯಾವ್ದೋ ಪ್ಯಾಕೆಟ್ ಅಲ್ಲಿರೋ ಸೋಪ್ ತೆಗೆದುಕೊಟ್ರೆ ಅಥವಾ ಎಲ್ಲೋ ಬಿದೋಗಿರೋ ಸೋಪ್ ತೆಗೆದುಕೊಟ್ರೆ ತಕೊಂಡ್ ಬರ್ತೀರಾ? ಇಲ್ಲ, ಇದು ನನ್ಗೆ ಬೇಡ, ನನ್ಗೆ ಅದೇ ಬೇಕು, ಯಾಕೆ ಅದೇ ಯೂಸ್ ಮಾಡ್ತಿರೋದು. ಅದೇ ರೀತಿಯಲ್ಲಿ ಪ್ರತಿಯೊಂದಕ್ಕೂ ಬ್ರ್ಯಾಂಡ್ ಇದೆ, ಪ್ರತಿಯೊಂದು ಕೂಡ ಒಂದು ಹೆಸರು ಇರ್ತದೆ. ಏನನ್ನ ತಗೊಳಕ್ ಹೋದ್ರೂ ಒಂದು ಹೆಸರು ಇರ್ತದೆ. ಇದೇ ಕೊಡಿ ಅಂತೀವಿ, ಚಿಪ್ಸ್ ತಗೊಂಡ್ರೆ ಇದೇ ಚಿಪ್ಸ್ ಕೊಡಿ ಅಂತ ಹೇಳ್ತೀವಿ. ಏನಾದ್ರೂ ಒಂದು ತಗೊಂಡ್ರೆ, ಬಟ್ಟೆ ತಗೊಂಡ್ರೆ ಇದೇ ಬಟ್ಟೆ ಕೊಡಿ ಅಂತ, ಇದೇ ಕಂಪನಿದ್ ಕೊಡಿ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಐಡೆಂಟಿಟಿ ಅಂತ ಹೇಳುವಂಥದ್ದು, ಟ್ರೇಡ್ ಮಾರ್ಕ್ ಅಂತ ಹೇಳುವಂಥದ್ದು, ಸುಮ್ಮನೆ ಹಾಕೊಳ್ಳುವಂತ ಬಟ್ಟೆ, ಹಾಕೊಳ್ಳುವಂತ ಸೋಪಲ್ಲಿ ನಾವು ನೋಡುವಾಗ ನಾವು ದೇವರಾತ್ಮದಿಂದ ಒಂದು ಐಡೆಂಟಿಟಿ ನಮ್ಮ ಒಳಗಡೆ ಇದೆ. ಅದು ಬಹಳಷ್ಟು ಒಂದು ಕಾರ್ಯ ಮಾಡುವಂಥದ್ದಾಗಿದೆ. ಅದಕ್ಕೆ ಏನಂತೆ, ನಮಗೆ ಆತ್ಮದಲ್ಲಿ ಗುರುತಿಸುವಿಕೆ ಇದೆ. ಹಾಲೆಲೂಯ. 4ನೇ ಪಾಯಿಂಟ್ ಏನಿತ್ತು? ಬಲ. ಬಲ ಬಲ ಅಂತಂದ್ರೆ ನಮ್ಗೆ ದೇವರ ಆತ್ಮನು ಕೊಡುವಂತ ಬಲ ಯಾವತ್ತಿಗೂ ಕೂಡ ಕಡಿಮೆ ಆಗುವುದಿಲ್ಲ. ನಮ್ಮ ಆತ್ಮಕ್ಕೆ ಯಾವಾಗೂ ದೇವರ ಆತ್ಮನು ಬಲ ಕೊಡ್ತಾ ಇರ್ತಾರೆ. ಅದಕ್ಕೆ ದೇವರ ವಾಕ್ಯ ಏನ್ ಹೇಳ್ತಾರೆ, ಕೀರ್ತನೆಗಳು ನಾವು ಲಾಸ್ಟ್ ವಾಕ್ಯಲ್ಲಿ ನಾವು ನೋಡ್ಕೊಂಡು 84ರಲ್ಲಿ ಏನಂತ ಹೇಳ್ತಾ ಇದೆ, 5ನೇ ವಚನದಲ್ಲಿ, ನಿನ್ನಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯರು. ಎಲ್ಲಿ ಬಲ ಹೊಂದುತ್ತಾ ಇದ್ದಾರೆ? ನಿನ್ನಲ್ಲಿ ಅಂದ್ರೆ ದೇವರಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯರು. ಅವರು ಯಾತ್ರಾ ಪಾತ್ರರಾಗಿ ಕಣ್ಣೀರಿನ ತಗ್ಗನ್ನ ದಾಟು ಹೋಗುವಾಗ ಅಲ್ಲಿ ಹೊರತೆಗಳನ್ನ ಸೃಷ್ಟಿಸ್ತಾರೆ ಮತ್ತು ಅವರು ಬಲದಿಂದ ಬಲಕ್ಕೆ ಮುಂದೆ ಹೋಗ್ತಾರೆ ಅಂತ. ಏನಂತೆ? ಇಂಗ್ಲಿಷ್ ನಲ್ಲಿ ಹೇಳ್ತದೆ, ದ ಗೋ ಫ್ರಮ್ ಸ್ಟ್ರೆಂತ್ ಟು ಸ್ಟ್ರೆಂತ್ ಅಂತ. ವಾವ್. ದೇವರಲ್ಲಿ ಬಲ ಹೊಂದುವ ಮನುಷ್ಯರಿಗೆ ಬಲ ಮತ್ತೆ ಹೆಚ್ಚಾಗ್ತಾ ಇರುತ್ತೆ ಅಂತೆ. ಹಾಲೆಲೂಯ. ಅದಕ್ಕೆ ನಾವು ಎಲ್ಲಿ ಬಲ ಹೊಂದಬೇಕಂತೆ? ದೇವರ ಆತ್ಮನಲ್ಲಿ ಬಲ ಹೊಂದಬೇಕು. ಇದೆಲ್ಲ 9 ಗುಟ್ಟುಗಳು ಯಾಕೆ ಹೇಳ್ತಾ ಇದ್ದೇವೆ ಅಂತಂದ್ರೆ, ಒಂದಾದ್ಮೇಲೆ ಒಂದು ಬರುವಂತ ಒಂದೊಂದು ಗುಟ್ಟು ನಮ್ಮನ್ನ ಒಂದು ನಿಜವಾದ ಕ್ರೈಸ್ತನಾಗಿ, ಒಂದು ಹೋರಾಟಗಾರ ಕ್ರೈಸ್ತನಾಗಿ, ಒಂದು 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 ವಿಶೇಷವಾಗಿ ದೇವರ ಸಾಧನವಾಗಿ ನಮ್ಮನ್ನ ಮಾಡ್ತಾ ಇದೆ. ಹಾಲೆಲೂಯ. ಈಗ 4ನೇ ಪಾಯಿಂಟ್ ಏನಿತ್ತು? ಬಲ. ದೇವರಾತ್ಮನು ನಮ್ಮ ಒಳಗಡೆ ಕಾರ್ಯ ಮಾಡುವಾಗ ನಮ್ಗೆ ಏನ್ ಮಾಡ್ತಾರಂತೆ? ಪ್ರತಿ ಸಮಯದಲ್ಲೂ ಬಲ ಕೊಡ್ತಾರೆ. ನಾನು ಕಳೆದ ವಾರ ಹೇಳಿದೆ, ಆ ಬಲ ಎಂಥದ್ದಾಗಿದೆ ಅಂದ್ರೆ ಇಡೀ ಲೋಕದ ಯಾವುದೇ ಶಕ್ತಿಗಳು ಇರ್ಬೋದು, ಅದೆಲ್ಲವನ್ನ ಮೀರಿಸುವಂತ ಬಲ, ದೇವರಾತ್ಮನ ಬಲ ನಮ್ಮ ಒಳಗಡೆ ಇದೆ. ಹಾಲೆಲೂಯ. ಅಪೊಸ್ತಲ ಕೃತ್ಯಗಳು 1:8 ದೇವರ ವಾಕ್ಯ ಹೇಳ್ತದೆ, ಆದುದರಿಂದ ನೀವು ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಏನನ್ನ ಹೊಂದಿಕೊಳ್ತೀರಾ ಅಂತೆ. ಹಾಲೆಲೂಯ. when the Holy Spirit comes on you, you will receive power. ಹಾಲೆಲೂಯ. ಇದೆಲ್ಲ ನಾವು ನೋಡುವಾಗ 4 ಪಾಯಿಂಟ್ ಲಾಸ್ಟ್ ವೀಕ್ ನಲ್ಲಿ ನಾವು ಕಲ್ತ್ಕೊಂಡ್ರಿ. ಈಗ ಇರೋಂಥದ್ದು 5ನೇ ಪಾಯಿಂಟ್. 5ನೇ ಪಾಯಿಂಟ್ಗೆ ನಾವು ನೇರವಾಗಿ ಹೋಗ್ಬಿಡೋಣ. 5ನೇ ಪಾಯಿಂಟ್ ಏನು ಅಂತಂದ್ರೆ ಹೋರಾಟ, ಮತ್ತು ಇನ್ನೊಂದು ಕಡೆಯಿಂದ ಕರಿಬಹುದು ಹಠ. ಏನಂತ? ಹೋರಾಟ ಮತ್ತೆ ಹಠ. ಓಕೆನಾ? ಎರಡು ಏನು ಅಂತ ವಿಚಾರ ನಾವು ನೋಡುವಾಗ, ಯಾವುದು ಅಂದ್ರೆ ಒಂದು ವಿಷಯದಲ್ಲಿ ನಾನು ನಿಜವಾಗ್ಲೂ ಹೇಳ್ತೇನೆ, ನಮ್ಮ ಆತ್ಮ ಹೋರಾಟ ಮಾಡ್ತಾ ಇರ್ತದೆ. ಒಂದು ವಿಷಯ, ಕೆಟ್ಟದಾಗಿರುವಂತ ವಿಷಯದ ಜೊತೆ ನಾವು ಹೋರಾಟ ಮಾಡ್ತಾ ಇರ್ತೇವೆ. ಅದರಿಂದ ಹೊರಗಡೆ ಬರ್ಬೇಕೆಂಬುವಂತ ಹಠ ಒಳಗಡೆ ಇರ್ತದೆ.
ಇದು ದೇವರ ಆತ್ಮನು ಮಾಡ್ತಾ ಇರುವಂತ ಕಾರ್ಯ, ನಮ್ಮನ್ನ ಬೆಳಕಿನ ಕಡೆ ನಡೆಸ್ತಾ ಇರುವಂತ ಕಾರ್ಯ. ಲೋಕದ ವಿಚಾರದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ, ದೇವರ ರಾಜ್ಯಕ್ಕಾಗಿ ನಾವು ಹಠವನ್ನ ಹಿಡಿದುಕೊಂಡಿದ್ದೇವೆ. ಇದೇ ನಮ್ಮ ಒಳಗಡೆ ಪವಿತ್ರ ಆತ್ಮನು ಮಾಡುವ ಅಂತ ಕಾರ್ಯ ಅಂತ. ಹಾಲೆಲೂಯ. ಯಾರು ಕೂಡ ಹೇಳಕ್ಕಾಗಲ್ಲ, ನಾನು ಯೇಸು ಸ್ವಾಮಿ ಕಡೆನೂ ಇರ್ತೇನೆ, ನಾನು ಲೋಕದ ಕಡೆನೂ ಇರ್ತೇನೆ. ಇಲ್ಲ ಇಲ್ಲ, ನೀನು ಒಂದು ಕಡೆ ಮಾತ್ರ ಇರ್ಬೇಕು, ಅದು ದೇವರ ಕಡೆ. ನೀನ್ ದೇವರ ಕಡೆ ಇಲ್ಲ ಬಿಡು, ಪರವಾಗಿಲ್ಲ, ನಾನು ದೇವರ ಕಡೆನೂ ಇರಲ್ಲ, ಲೋಕನ ಕಡೆ ಇರಲ್ಲ, ನನ್ಗೆ ಯಾರು ಬೇಡಪ್ಪ, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಹೇಳಕ್ ಆಗೋದೇ ಇಲ್ಲ. ಹಾಲೆಲ್ಲೂ ಹೇಳ್ತಾರೆ ಯಾರಾದ್ರೂ? ಹಂಗ ಹೇಳುವುದಾದ್ರೆ ಏನಂತ ಯೇಸು ಸ್ವಾಮಿ ಏನ್ ಹೇಳ್ತಾರೆ, ನೀನ್ ನನ್ನ ಕಡೆ ಇಲ್ಲ ಅಂದ್ರೆ ಆಟೋಮೆಟಿಕ್ ಆ ಕಡೆನೆ ನೀನು. ಅಲ್ಲೆಲ್ಲೂ ಒಂದು ವಾಕ್ಯ ಓದ್ಕೊಳ್ಳೋದ, ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 30ನೇ ವಚನ. ನನ್ನ ಪಕ್ಷ ಹಿಡಿಯದವನು ನನಗೆ ವಿರೋಧಿ. ನನ್ನ ಪಕ್ಷ ಹಿಡಿದವನು ನನಗೆ ವಿರೋಧಿ ಅಂದ್ರೆ ಏನಂತೆ? ಮೊದಲನೇ ವಚನನ್ನೇ ನಾವು ನೋಡ್ಕೊಂಡ್ರೆ, ನನ್ನ ಪಕ್ಷ ಹಿಡಿದೇ ಇರುವಂತವನು ಅಂದ್ರೆ ದೇವರ ಜೊತೆಗೆ ನಾವು ಇಲ್ಲ ಅಂದ್ರೆ ದೇವರ ವಿರೋಧಿನೇ ನಾವು. ಇಲ್ಲ ದೇವ್ರೆ, ನಾನು ನಿನ್ ವಿರೋಧಿ ಅಲ್ಲ ದೇವ್ರೆ, ನಾನು ನಿನ್ನ ಹೇಟ್ ಮಾಡಲ್ಲ ದೇವ್ರೆ, ನನ್ಗೇನು ಬೇಡ ದೇವ್ರೆ, ನಾನು ಈ ಲೋಕದಲ್ಲಿ ಇದ್ದೀನಿ ಅಷ್ಟೇ, ಆರಾಮಾಗಿದ್ದೀನಿ, ನನ್ನ ಲೈಫ್ ನಾನು ಹ್ಯಾಪಿ ಆಗಿದ್ದೀನಿ. ಇಲ್ಲ, ನೀನ್ ಇಲ್ಲ ಅಂದ್ರೆ ಅಗೇನ್ಸ್ಟ್. ಹಾಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಪಕ್ಷ ಹಿಡಿದೇ ಇರುವವನು ನನಗೆ ವಿರೋಧಿ. ಯಾರಾದ್ರೂ ಹೇಳುವ ನನ್ಗೆ ಯೇಸು ಸ್ವಾಮಿ ಬಗ್ಗೆ ಗೊತ್ತಿಲ್ಲ, ನಾನು ಹೆಂಗೆ ವಿರೋಧಿ ಆಗ್ತೀನಿ ಅಂತ. ಇಲ್ಲ ಇಲ್ಲ, ನೀನ್ ಹಿಡಿದಿಲ್ಲ ಅಂದ್ರೆ ನೀನ್ ವಿರೋಧಿನ. ದಿಸ್ ಇಸ್ ವಾಟ್ ದ ವರ್ಡ್ ಆಫ್ ಗಾಡ್ ಸೇಸ್. ಹಲ್ಲೆಲೂಯಾ. ಹಾಗಾಗಿ ಈ ದಿನ ನಮ್ಮ ಒಳಗಡೆ ಒಂದು ಹಠ ಇದೆ, ನಮ್ಮ ಒಳಗಡೆ ಒಂದು ಹೋರಾಟ ಇದೆ. ಅದು ಏನು ಅಂತಂದ್ರೆ, ನಮ್ಮನ್ನ ದೇವರ ರಾಜ್ಯದ ಕಡೆಗೆ, ಬೆಳಕಿನ ಕಡೆಗೆ ನಮ್ಮನ್ನ ಪ್ರತಿ ಸಮಯದಲ್ಲಿಯೂ ಕೂಡ ನಡೆಸ್ತಾ ಇದೆ ಅಂತ. ಹಲ್ಲೆಲೂಯಾ. ಈಗೊಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಒಳಗಡೆ ಇರುವಂತ ಪವಿತ್ರ ಆತ್ಮನು 9 ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ರಹಸ್ಯಗಳನ್ನ ಮಾಡ್ತಾ ಇದ್ದಾರೆ. ಯಾಕೆ ಈ ವಿಚಾರಗಳನ್ನ ನಾವು ಕಲಿತಾ ಇದ್ದೇವೆ ಅಂತಂದ್ರೆ, ನಾವು ಆತ್ಮದಲ್ಲಿ ನಾವು ಬಲ ಹೊಂದಿಕೊಳ್ಬೇಕು. ನಾವು ಹಾಗೆ ಇರಬಾರ್ದು. ನಾನು ಹೇಗೆ ಜೀವಿಸಬೇಕು ಅಂತಂದ್ರೆ, ಯೇಸು ಸ್ವಾಮಿ ಏನ್ ಹೇಳಿದ್ದಾರೆ ಅಂತಂದ್ರೆ, ನಾನು ಮಾಡಿದ್ದ ಅದ್ಭುತಕ್ಕಿಂತ ಹೆಚ್ಚಾದ ಅದ್ಭುತಗಳು ನೀವು ಮಾಡ್ತೀರ. ಅದೆಲ್ಲ ನಮ್ಗೆ ಜೀವಿತದಲ್ಲಿ ನೆರವೇರ್ಬೇಕಂತಂದ್ರೆ ನಾವೇನ್ ಮಾಡ್ಬೇಕಂತೆ? ಈ 9 ರಹಸ್ಯಗಳನ್ನ ನಾವು ನೋಡ್ಕೊಳ್ಬೇಕು. ಯೋಹನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 12ನೇ ವಚನ. ನಿಮಗೆ ವಿಶೇಷವಾಗಿ ಹೇಳುತ್ತೇನೆ, ಹ್ಮ್ ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಆಮೇನ್. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನನ್ನ ನಂಬುವವನು ನಾನು ಮಾಡಿದಂತ ಕಾರ್ಯಗಳಿಗಿಂತ ಹೆಚ್ಚಾಗಿ ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ಮಾಡ್ತಾರೆ. ಹಲ್ಲೆಲೂಯಾ. ನಂಬ್ತಾ ಇದ್ದೇವ ನಾವು ನಂಬ್ತಾ ಇದ್ದೇವ? ಈಗ ಏನು ಪ್ರಶ್ನೆ ಅಂತಂದ್ರೆ, ಯೇಸು ಸ್ವಾಮಿ ನಾನು ಹೇಳ್ತೇನೆ ಅಂತ ಹೇಳ್ತಲ್ಲ, ನಾನು ನಿಜವಾಗಿ ಹೇಳ್ತಾ ಇದ್ದೇನೆ. ದಿಸ್ ಇಸ್ 100% ಅಕ್ಯುರೇಟ್ ಟ್ರೂತ್. ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾವಾಗ ಹೇಳ್ತಾರೆ, ಯೇಸು ಸ್ವಾಮಿ ಏನ್ ಹೇಳಿದ್ರು ನಿಜಾನೇ ಅದು. ಆದ್ರೆ ಅವರೇ ಹೇಳ್ತಾರೆ, ನಾನು ನಿಜವಾಗಿ ಹೇಳ್ತೇನೆ ಅಂದ್ರೆ ಅದು ಇನ್ನ ನಿಜ. ಯೇಸು ಸ್ವಾಮಿ ಏನ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ನಾವು ಮಾಡ್ಬೋದು. ಯಾರು ಮಾಡ್ಬೋದು? ನಿಜವಾಗ್ಲೂ ಹೇಳ್ತೇನೆ, ಆತ್ಮದಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬರು ಕೂಡ ಮಾಡಬಹುದಾಗಿದೆ. ಏನು ಅಂತಂದ್ರೆ, ಯೇಸು ಸ್ವಾಮಿ ಮಾಡೋದಕ್ಕಿಂತ ಅದ್ಭುತಗಳು ಇದು. ಯಾಕೆ ವಚನಗಳನ್ನ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಆತ್ಮದಲ್ಲಿ ನಾವು ಇರುವಂತವ್ರು, ಜೀವಿಸುವಂತವ್ರು. ನಾನು ಮೊದಲನೇ ವಾರ ಹೇಳಿದೆ, ನಾವು ಹೊರಗಡೆ ನೋಡುವುದಕ್ಕಾಗಿ ಒಂದು ವ್ಯಕ್ತಿ, ನಮ್ಗೊಂದು ಆಧಾರ್ ಕಾರ್ಡ್ ಇದೆ, ಪ್ಯಾನ್ ಕಾರ್ಡ್ ಇದೆ, ನಮ್ಮ ಮುಖ ಎಲ್ಲ ಸ್ಕ್ಯಾನ್ ಮಾಡ್ತಾರೆ, ಕೈ ಎಲ್ಲ ಸ್ಕ್ಯಾನ್ ಮಾಡ್ತಾರೆ ಅಷ್ಟೇ. ಅವ್ರ ಹತ್ರ ನಮ್ಮ ಫಿಂಗರ್ ಪ್ರಿಂಟ್ಸ್ ಇದೆ. ಆದ್ರೆ ಇದು ನಾವು ಅಲ್ಲ. ನಮ್ಮ ಒಳಗಡೆ ಇರುವಂತ ಆತ್ಮ ನಿಜವಾಗ್ಲೂ ಜೀವಿಸುವಂತ ಇರುವಂತದ್ದು ಅದು ನಾವು ಅಂತ. ಇದು ಬೆರಗಿ ಹೊರಗಡೆ ಒಂದು ರೀತಿಯಲ್ಲಿ ಮೈ ಮೇಲೆ ಬಟ್ಟೆ ಹಾಕುವಂತೆ ನಮ್ಮ ಮೇಲೆ ಇರುವಂತ ಒಂದು ಮೂಳೆ, ಮಾಂಸ, ಚರ್ಮ ಅಷ್ಟೇ. ನಾವು ಒಳಗಡೆ ಇರುವಂತದ್ದು ಆತ್ಮವಾಗಿದೆ. ಹಲ್ಲೆಲೂಯಾ. ಒಂದು ಕೋಳಿ ಮೊಟ್ಟೆ, ನಾನು ಎಕ್ಸಾಂಪಲ್ ಹೇಳ್ದಲ್ಲ, ಕೋಳಿ ಮೊಟ್ಟೆ ಹೊರಗಡೆ ಇರೋದು ಚಿಪ್ಪು ಅಷ್ಟೇ, ಒಳಗಡೆ ಇರೋದು ಮರಿ ಆಗುವಂಥದ್ದು. ಅದು ಇಂಪಾರ್ಟೆಂಟ್. ಆ ರೀತಿಯಲ್ಲಿ ನಮ್ಮ ಒಳಗಡೆ ಇರುವಂತದ್ದು ನಮ್ಗೆ ಜೀವ ಕೊಡುವಂತ ಆತ್ಮವಾಗಿದೆ. ಹೊರಗಡೆ ಇರುವಂತದ್ದು ಒಂದು ರೀತಿಯಲ್ಲಿ ಚಿಪ್ಪು ಇದ್ದ ಹಾಗೆ. ಹಲ್ಲೆಲೂಯಾ. ಈಗ ನಾವು ಏನಾಗಿದ್ದೇವೆ ಅಂತೆ? ನಾವು ಆತ್ಮವಾಗಿದ್ದೇವೆ. We are a spirit. ಈಗ ನಾವು ನೇರವಾಗಿ ವಾಕ್ಯಕ್ಕೆ ಹೋಗೋಣ. ನಾವು ನಮ್ಮ ಒಳಗಡೆ ಏನಿದೆ ಅಂತ 5ನೇ ಪಾಯಿಂಟ್, ಹಠ ಮತ್ತು ಹೋರಾಟ ಯಾವಾಗಲೂ ನಡೀತಾ ಇದೆ. ಈ ಲೋಕಕ್ಕೆ ಮತ್ತು ನಮ್ಗೆ ನಡೀತಾ ಇದೆ. ನಾವು ಬೆಳಕಿನ ಕಡೆ ನಾವು ನಡೀತಾ ಇದ್ದೇವೆ. ನಮ್ಮ ಒಂದು ಏನಂತ ಹೇಳ್ಬೋದು, ಜರ್ನಿ ಈಸಿ ಅಲ್ಲ, ಕಷ್ಟ. ಈ ಕಡೆ ಚೆನ್ನಾಗಿರೋಣ ಅಂದ್ರೆ ಆ ಕಡೆ ಫ್ರೆಂಡ್ಸ್ ಬರ್ತಾರೆ. ಸರಿ, ಈ ಕಡೆ ಫ್ರೆಂಡ್ಸ್ ಎಲ್ಲರೂ ದೂರ ಮಾಡಿದ್ಮೇಲೆ ಈ ಕಡೆ ಇನ್ನ ಏನೋ ಒಂದು ಹಠ ಬರ್ತದೆ, ಏನೋ ಒಂದು ಶೋಧನೆ ಬರ್ತದೆ, ಏನೋ ಒಂದು ನಮ್ಮ ಜೀವಿತದಲ್ಲಿ ಪದೇ ಪದೇ ಬರ್ತಾ ಇರ್ತದೆ. ಅದನ್ನ ಜಯಿಸುವುದಕ್ಕಾಗಿ ದೇವರಾತ್ಮನು ನಮ್ಮ ಒಳಗಡೆ ಒಂದು ಶಕ್ತಿಯನ್ನ ಕೊಟ್ಟಿದ್ದಾರೆ ಅಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ನಮ್ಗೆ 5ನೇ ಒಂದು ಸೀಕ್ರೆಟ್. ನಮ್ಮ ಒಳಗಡೆ ಹೋರಾಟ ಇರ್ತದೆ. ನಾವು ಯಾವತ್ತಕ್ಕೂ ಕೂಡ ನಾವು ಗಿವ್ ಅಪ್ ಮಾಡಬಾರ್ದು. ಹಲ್ಲೆಲೂಯಾ. ಏನಂತೆ? ಎಲ್ಲಿ ಬಲಹೀನತೆ ಇದೆ ಅಲ್ಲಿ ಬಲ ಕೊಡ್ತಾರೆ ದೇವರು. ನನ್ನ ಕೃಪೆ ನಿನ್ಗೆ ಸಾಕು ಅಂತ. ಈ ಒಂದು ದಿನ ನಾವು ನಮ್ಮ ಹೋರಾಟದಲ್ಲಿ ದೇವರ ಕೃಪೆ ನಮ್ಗೆ ಸಾಕು. ದೇವರು ಅಪೊಸ್ತಲ ಪೌಲಗೆ ಯಾವ ಮಾತನ್ನ ಹೇಳಿದ್ರು, ನಮ್ಗೆ ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ನಮ್ಗೆ ಏನ್ ಸಾಕಂತೆ?
ದೇವರ ಕೃಪೆ ಸಾಕು. ನಮ್ಮ ಹೋರಾಟದಲ್ಲಿ, ನಮ್ಮ ಹಠದಲ್ಲಿ ನಾವು ಜಯಿಸುವುದಕ್ಕೆ ನಮ್ಗೆ ಏನ್ ಸಾಕಂತೆ? ಕೃಪೆ ಸಾಕು. 6ನೇ ಪಾಯಿಂಟ್ಗೆ ಬರೋಣ. 6ನೇ ಪಾಯಿಂಟ್ ಏನಂತಂದ್ರೆ ಆಕರ್ಷಣೆ. ಆತ್ಮದಲ್ಲಿ ನಾವು ಒಂದು ಆಕರ್ಷಣೆಯಾಗಿದ್ದೇವೆ. ಏನಂತೆ? ಯು ಆರ್ ಆನ್ ಏನಂತ ಹೇಳ್ಬೋದು? ಒಂದು ರೀತಿಯಲ್ಲಿ ಗಮನ ಸೆಳೆಯುವಂತಹ ವ್ಯಕ್ತಿ ಅಂತ. ಹಾಲೆಲೂಯಾ. ಏನಂತೆ? ಗಮನ ಸೆಳೆಯುವಂತ ವ್ಯಕ್ತಿ. ಇದಕ್ಕೆ ಸಿಮಿಲರ್ ಆಗಿ ನಾವು ಸುಂದರ ರಚನೆಯಲ್ಲಿ ನಾವು ಸ್ವಲ್ಪ ಪಾಯಿಂಟ್ಸ್ ನಾವು ಕಳೆದ ವಾರ ನಾವು ನೋಡ್ಕೊಂಡಿದ್ದೇವೆ. ಆದ್ರೆ ಆಕರ್ಷಣೆಯಲ್ಲಿ ಏನಿದೆ ಅಂತಂದ್ರೆ, ನೀನು ಇಡೀ ಜಗತ್ತನ್ನ ಆಕರ್ಷಿಸುವಂತ ಆತ್ಮವಾಗಿದೆಯ. ಹಾಲೆಲೂಯಾ. ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಾನು ಎಲ್ಲಿಂದ ಆಕರ್ಷಣೆ ಇದ್ದೀನಿ ಅಂತ ಹೇಳ್ಬಿಟ್ಟು. ನಿನ್ನ ಒಳಗಡೆ ದೇವರ ಆತ್ಮನ ಒಂದು ಕಾರ್ಯ ಇದೆ. ಅದು ಲೋಕದ ಜನರನ್ನ ಆಕರ್ಷಣೆ ಮಾಡ್ತದೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಆಕರ್ಷಣೆ ಮಾಡ್ತದೆ. ಯಾಕೆ? ಯಾವಾಗ ಅಂತಂದ್ರೆ, ನೀನ್ ಮಾಡುವಂತ ಪ್ರಾರ್ಥನೆ, ನಿನ್ನ ಒಳಗಡೆ ಇರ್ತಕ್ಕಂಥ ವಿಶೇಷತೆ, ನಿನ್ನ ಈ ದೇವರೊಟ್ಟಿಗೆ ನಡೆಯುವಾಗ ನಿನ್ನ ಆತ್ಮನ ಒಳಗಡೆ ಎಂತ ಕಾರ್ಯ ಮಾಡ್ತಾ ಇರ್ತಾನೆ ಅಂತಂದ್ರೆ, ಇಡೀ ಜನರು ನಿನಗೆ ಆಕರ್ಷಣೆ ಆಗ್ತಾರೆ. ಈ ಆಕರ್ಷಣೆ ನಮ್ಮ ಒಳಗಡೆ ಹೇಗಿದೆ ಅಂತಂದ್ರೆ, ನಾವು ನೋಡುವುದಕ್ಕೆ ಹೇಗಿದೆ? ಫಾರ್ ಎಕ್ಸಾಂಪಲ್, ನಾವು ಒಂದೊಬ್ರು ಹೆಸರು ಹೇಳ್ರಿ. ಹೆಸರು ಹೇಳಿದ ತಕ್ಷಣ ಏನಾಗುತ್ತೆ? ಅವ್ರದ್ದು ಫೇಸ್ ನಮ್ಮ ಮುಂದೆ. ಏನಕ್ಕೆ ಅವ್ರ ಫೇಸ್ ನಮ್ಮ ಮುಂದೆ ಬರುತ್ತೆ? ಆ ವ್ಯಕ್ತಿ ಗೊತ್ತಿರ್ತಾರೆ, ಅದಕ್ಕೆ ಫೇಸ್ ನಮ್ಗೆ ಮುಂದೆ ಬರುತ್ತೆ. ಅದು ಒಂದು ಪಾಯಿಂಟ್. ಫೇಮಸ್ ಆಗಿರ್ತಾರೆ, ಓಕೆ, ಸೆಲೆಬ್ರಿಟಿ ಇದ್ರೆ ಅವ್ರ ಹೆಸರು ಹೇಳಿದ ತಕ್ಷಣ ಅವ್ರದ್ದು ಫೇಸ್ ನಮ್ಮ ಮುಂದೆ ಬರುತ್ತೆ. ನೆಕ್ಸ್ಟ್ ಏನಕ್ಕೆ ಅವ್ರ ಫೇಸೇ ಬರಬೇಕು? ಮೆಮೊರಿ. ಓಕೆ, ಗುಡ್ ಪಾಯಿಂಟ್ಸ್. ಮತ್ತೆ ನಾವು ಅವ್ರನ್ನ ತಿಳ್ಕೊಂಡಿರೋದೇ ಆ ತರ, ಹೇಳಿದ ತಕ್ಷಣ ಬಂದ್ಬಿಡುತ್ತೆ. ಮತ್ತೆ ನಮ್ಮ ಏನಾದ್ರೂ ಸಾಧನೆ ಮಾಡಿರ್ತಾರೆ. ಓಕೆ, ನಮ್ಮ ಒಳಗಡೆ ಇರುವಂತ ಆತ್ಮಕ್ಕೆ ಒಂದು ಐಡೆಂಟಿಟಿ ಏನು ಅಂತಂದ್ರೆ, ನಾವು ಒಂದು ಆಕರ್ಷಣೆ ಏನು ಅಂತಂದ್ರೆ, ಅದು ತುಂಬಾ ಡಿಫ್ರೆಂಟ್ ಅಂತ. ನಾವು ಯಾರ್ದಾದ್ರೂ ಹೆಸರು ಹೇಳಿದ ತಕ್ಷಣ ಅವ್ರ ಫೇಸ್ ನಮ್ಮ ಮುಂದೆ ಬರುತ್ತೆ. ಈಗ ನಾವು ಅರ್ಥ ಮಾಡ್ಕೊಳ್ಳೋಣ, ಅದು ಹೊರಗಿನ ತೋರಿಕೆ ಅಷ್ಟೇ. ಏನಾಗಿದೆ? ಹೊರಗಿನ ತೋರಿಕೆ ಅಂಡ್ ನಮ್ಮ ಒಂದು ಮೆಮೊರಿ ಪವರ್ ಅಷ್ಟೇ ಅದು. ಆದ್ರೆ ಆತ್ಮದ ಒಂದು ತೋರಿಕೆ ಹೇಗಿದೆ? ಹಾಲೆಲೂಯ. ನಾವು ಆತ್ಮದಲ್ಲಿ ನಾವು ಹೇಗಿದ್ದೇವೆ? ಹಾಲೆಲೂಯ. ನಾವು ಆತ್ಮದಲ್ಲಿ ಹೇಗಿದ್ದೇವೆ ಅಂತಂದ್ರೆ, ವಿ ಆರ್ ಎ ನ್ಯೂ ಕ್ರಿಯೇಷನ್. ಏನಂತೆ? ಹೊಸ ಸೃಷ್ಟಿ. ಹಾಲೆಲೂಯ. ಅದಕ್ಕೆ ಸ್ವಾಮಿ ಏನ್ ಹೇಳ್ತಾರೆ? ಆತ್ಮದಲ್ಲಿ ಹೊಸದಾಗಿ ಹುಟ್ಟಿರುವಂತವರು ಈ ಲೋಕದ ಯಾವುದೇ ವಿಚಾರಗಳಿಲ್ಲಿ ಅವರು ಹೊಂದಾಣಿಕೆ ಆಗುವುದಿಲ್ಲ, ಅವ್ರು ಸಪರೇಟ್ ಅಂತೆ. ಹಾಲೆಲೂಯ. ಈ ಒಂದು ದಿನ ಕೂಡ ನಾನು ಏನ್ ಹೇಳ್ತೇನೆ ಅಂತಂದ್ರೆ, ನಿಮ್ಮ ಆತ್ಮ ಆಕರ್ಷಣೆ ಮಾಡುವಂತದ್ದಾಗಿದೆ. ಈಗ ಅರ್ಥ ಮಾಡ್ಕೊಳ್ಳೋಣ. ನಾನು ಒಬ್ರ ಹೆಸರು ಹೇಳಿದ ತಕ್ಷಣ ನಿಮ್ಮ ಮುಂದೆ ಅವ್ರ ಪಿಕ್ಚರ್ ಬರ್ತಾ ಇದೆ ಅಂತಂದ್ರೆ, ನೀವು ಅವ್ರನ್ನ ಆ ರೀತಿಯಲ್ಲಿ ಗ್ರಹಿಸಿಕೊಂಡಿದ್ದೀರಾ, ಅದಕ್ಕೆ ನಿಮ್ಗೆ ಅವ್ರ ಮುಂದೆ ಪಿಕ್ಚರ್ ಬರ್ತದೆ. ಆದ್ರೆ ಆತ್ಮದಲ್ಲಿ ನಮ್ಮ ಹೆಸರನ್ನ ಯಾರಾದ್ರೂ ಹೇಳಿದ ತಕ್ಷಣನೇ ಏನು ಬರ್ತದೆ ಅಂತಂದ್ರೆ, ಒಂದು ಆಕರ್ಷಣೆ. ಒಂದು ರೀತಿಯಲ್ಲಿ ನೋಡುವಾಗಲೇ ವಾವ್ ಅನ್ಬೇಕು, ಒಂದು ರೀತಿಯಲ್ಲಿ ನೋಡುವಾಗಲೇ ಓ ಅಂತ ಹೇಳ್ಬೇಕು, ಒಂದು ರೀತಿಯಲ್ಲಿ ನೋಡುವಾಗ ವಿಸ್ಮಯಗೊಳ್ಬೇಕು, ಖುಷಿ ಆಗ್ಬೇಕು. ಅದು ನಮ್ಮ ಆತ್ಮಕ್ಕೆ ಇರುವಂತ ಗುರುತಿಸುವಿಕೆ ಅಂತೆ. ಹಾಲೆಲೂಯ. ಅದು ನಮ್ಮ ಆತ್ಮ ಆಕರ್ಷಣೆ ಮಾಡ್ತದಂತೆ. ಹಾಲೆಲೂಯ. ಅದು ಏನು ಅಂತಂದ್ರೆ, ವಿ ಆರ್ ದ ಕ್ಯಾರಿಯರ್ಸ್ ಆಫ್ ಗಾಡ್ಸ್ ಗ್ಲೋರಿ, ವಿ ಆರ್ ದ ಕ್ಯಾರಿಯರ್ಸ್ ಆಫ್ ಗಾಡ್ಸ್ ಲೈಟ್ ಇಟ್ಸ್. ಹಾಲೆಲೂಯ. ಹಾಲೆಲೂಯ. ಯಾಕೆ ಅಷ್ಟು ಆಕರ್ಷಣೆ ಅಂದ್ರೆ, ನಾವು ದೇವರ ಮಂದಿರ. ಯಾಕೆ ಅಷ್ಟು ಆಕರ್ಷಣೆ ಅಂತಂದ್ರೆ, ನಾವು ದೇವರ ಬೆಳಕು. ಅದಕ್ಕೆ ಸ್ವಾಮಿ ಹೇಳಿದ್ದಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ. ಹಾಲೆಲೂಯ. ನಾವ್ ಏನನ್ನ ಕ್ಯಾರಿ ಮಾಡ್ತಾ ಇದ್ದೇವೆ ನಮ್ಮ ಆತ್ಮದ ಒಳಗಡೆ ಅಂತಂದ್ರೆ, ದೇವರನ್ನ ಕ್ಯಾರಿ ಮಾಡ್ತಾ ಇದ್ದೇವೆ. ಹಾಲೆಲೂಯ. ಸೊಲೊಮೋನನ ಒಂದು ಟೆಂಪಲ್ ನ ನೋಡಕ್ ಬಂದವ್ರಿಗೆ ಎಲ್ಲರೂ ಕಣ್ತಾ ಇದ್ರು, ವಾವ್ ಎಷ್ಟು ಚೆನ್ನಾಗಿದ್ಯಾ ಟೆಂಪಲ್ಲು ಅಂತ. ಯಾಕೆ? ಸೊಲೊಮೋನ್ ಕಟ್ಟಿದಂತ ಟೆಂಪಲ್, ಕಟ್ಟಿಸಿದಂತ ಒಂದು ಕ್ರಮಗಳು ಇಡೀ ಲೋಕದ ಜನರು ನೋಡುವಾಗ ಬೆರಗಾಗ್ತಾ ಇದ್ರು. ಟೈಟಸ್, ಅವನು ಸೀಸರ್, ಓಕೆನಾ, ರೋಮನನ ಚಕ್ರವರ್ತಿ, ಆಳ್ವಿಕೆ ಮಾಡ್ತಾ ಇದ್ದಂಥವನು. ಅವನು 70ನೇ ಒಂದು ಇಸ್ವಿಯಲ್ಲಿ ಅವನು ಮೌಂಟ್ ಆಲಿವ್ಸ್ ನಿಂದ ನೋಡ್ತಾನೆ, ಯಹೂದ್ಯರ ಒಂದು ದೇವಾಲಯ ನೋಡಿದ, ಇಷ್ಟು ಆಕರ್ಷಣೀಯವಾಗಿದ್ಯಾ, ಅದಕ್ಕೆ ಇಲ್ಲಿ ಏನಿರ್ಬೇಕಂತೆ, ನನ್ನ ಒಂದು ಮೂರ್ತಿನ ಇಡ್ಬೇಕು ಅಂತ ಬಂದು ಯಹೂದ್ಯರ ಹತ್ರ ಮಾತಾಡ್ತಾನೆ. ಯಹೂದ್ಯರು ಒಪ್ಕೊಳ್ಳೋದು, ಅದೆಂಗ ಆಗ್ತದ? ಆಗಲ್ಲ, ಇದು ದೇವರ ಆಲಯ, ಮನುಷ್ಯನ ಮೂರ್ತಿ ಇಡುವುದಿಲ್ಲ ಅಂತ ಹೇಳಿದಾಗ ಅವನಿಗೆ ಕೋಪ ಬಂದು ಅದನ್ನ ಸುಟ್ಟು ಹಾಕಿ ಧ್ವಂಸ ಮಾಡ್ತಾನೆ ಅಂತ ಹಿಸ್ಟ್ರಿಯಲ್ಲಿ ರೆಕಾರ್ಡ್ ಆಗಿದೆ. ಏನು ಅಂತಂದ್ರೆ, ಆಕ್ಸಿಡೆಂಟ್ ಆಗಿ ಬೆಂಕಿ ಎತ್ಕೊಂತು ಅಂತ ಹೇಳ್ತಾರೆ, ಬಟ್ ಪರ್ಪಸ್ಫುಲ್ ಆಗಿ ಆಗಿರ್ಬೋದು ಅಂತ ಒಂದು ಊಹೆ. ಆದ್ರೆ ನಾನು ಏನ್ ಹೇಳ್ತಾ ಇದ್ದೇನೆ ಅಂತಂದ್ರೆ, ಅದನ್ನ ನೋಡಿ ಟೈಟಸ್ ಏನ್ ಮಾಡ್ದ? ಆಕರ್ಷಣೆ ಆದ. ನೋಡಿ ಏನಂತ, ನನ್ನ ಇಮೇಜ್ ಅಲ್ಲಿ ಇರ್ಬೇಕು, ನಂದು ಏನಿರ್ಬೇಕಂತೆ, ಮೂರ್ತಿಯಲ್ಲಿ ಇಡೋಣ, ವರ್ಷಿಪ್ ಮಾಡ್ಲಿ. ಆಗಿನ ಇದ್ದಂತ ಜನರುಗಳಿಗೆ ಅದೇ ಇತ್ತು, ಅವರವರ ಮೂರ್ತಿಗಳು. ಅಗಸ್ಟಸ್ ಸೀಸರ್ ಇರ್ಬೋದು, ಬೇರೆ ಬೇರೆ ಮೂರ್ತಿಗಳಿಟ್ಟು ಅದಕ್ಕೆ ಅಡ್ಡ ಬಿಡ್ರಿ, ಇವರೇ ದೇವ್ರು ಅಂತ ಹೇಳಿ ಅವ್ರನ್ನವ್ರು ದೇವ್ರು ಮಾಡ್ಕೊಳ್ತಾ ಇದ್ರು. ಆದ್ರೆ ಅದೆಲ್ಲವನ್ನ ದೇವರು ತ್ಯಜಿಸಿ ಹಾಕಿ
ಅವರು ನಮ್ಮ ಒಳಗಡೆ ಬಂದು ಕುಂತಿದ್ದಾರೆ. ಈಗ ನಾವು ಎಷ್ಟು ದೊಡ್ಡ ಬ್ಲೆಸ್ಸಿಂಗು, ನಾವು ಎಷ್ಟು ದೊಡ್ಡ ಆಕರ್ಷಣೆ. ಹಲ್ಲೆಲೂಯಾ. ನಾನು ಹೇಳ್ತಾ ಇರುವಂತ ಪಾಯಿಂಟ್ ನಿಮ್ಗೆ ಅರ್ಥ ಆಗ್ತಾ ಇರುವುದಾದ್ರೆ, ನಿಮ್ಮ ಒಳಗಡೆ ದೇವರಾತ್ಮನು ವಾಸ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಈಗ ನಾವು ಅರ್ಥ ಮಾಡ್ಕೊಳ್ಳೋಣ, ಆ ಒಂದು ಟೈಟಸ್ ನೋಡಿದಂತ ಟೆಂಪಲ್ ಯಾರು ಬಿಲ್ಡ್ ಮಾಡಿದ್ರು? ಎನಿ ಐಡಿಯಾ? ಅಂಡರ್ ದ ಲೀಡರ್ಶಿಪ್ ಆಫ್ ಜೆರುಬ್ಬಾಬೆಲ್ ಗವರ್ನರ್ ಆಗಿರ್ತಾನೆ. ಓಕೆ, ಅವನು ಕೂಡ ಜುಡಾ ಒಂದು ಟ್ರೈಬ್ ಆಗಿರ್ತಾನೆ. ಸೊ ಇದೆಲ್ಲ ನಮ್ಗೆ ಎಲ್ಲಿ ಕನೆಕ್ಟ್ ಆಗ್ತಾ ಇದೆ ಅಂದ್ರೆ, ಇವಾಗ ಕಟ್ಟಿದ್ಯಾರು? ಟೆಂಪಲ್ ಕಟ್ಟಿದ್ಯಾರು? ಅಷ್ಟು ಆಕರ್ಷಣೆ ನಾವು ನೋಡ್ಬಿಟ್ಟು ಟೆಂಪಲ್ ಕಟ್ಟಿದ್ಯಾರು? ಇವಾಗ ಹೊರಗಡೆ ತೋರಿಸುವಾಗ ಒಂದು ಟೆಂಪಲ್, ಅದು ಚಿನ್ನ ಏನಂತ ಒಂದು ಎಲ್ಲಾ ಕಡೆ ಗೋಲ್ಡು, ತುಂಬಾ ನೋಡು ವಾವ್ ಅನ್ಬೇಕು ಅಂತ ಒಂದು ಟೆಂಪಲ್ ಕಟ್ಟಿದ್ಯಾರು? ಜೆರುಬ್ಬಾಬೆಲ್ ಕಟ್ತಾ ಆಗಲ್ಲ ಅಂತ ಬಿಟ್ಬಿಟ್ಟ. ನನ್ನ ಕೈಯಲ್ಲಿ ಆಗಲ್ಲ ಅಂತ ದೇವರ ಆತ್ಮ ಬಂದು ಪ್ರವಾದನೆ ಮುಖಾಂತರವಾಗಿ ಅವ್ರ ಹತ್ರ ಮಾತಾಡ್ತು, ಕಟ್ಟು, ಎದೊಳು ಕೈ ಹಾಕು. ಯಾಕೆ ಅಂತಂದ್ರೆ, ನೀನು ಕಟ್ಟುವಂತ ಟೆಂಪಲ್ ಹೆಂಗಿರುತ್ತೆ ಅಂತಂದ್ರೆ ಹಳೇ ಟೆಂಪಲ್ಗಿಂತ ಗ್ಲೋರಿಯಸ್ ಆಗಿರುತ್ತೆ. ಯಾಕೆ? ಹಳೆ ಟೆಂಪಲ್ ಅಂದ್ರೆ, ಹಳೆ ಟೆಂಪಲ್ ಯಾವುದು? ಸೊಲೊಮೋನ್ ಕಟ್ಟಿದ ಮೊದಲನೇ ಟೆಂಪಲ್ ನೆಬೂಕದ್ನೆಚ್ಚರ್ 410 ವರ್ಷಗಳಾದ ಮೇಲೆ ಅದನ್ನ ಹೊಡೆದಾಕ್ತಾನೆ. ಸೊಲೊಮೋನ್ ಕಟ್ಟಿ 410 ವರ್ಷ ಆಯ್ತು, ನೆಬೂಕದ್ನೆಚ್ಚರ್ ಕಂಪ್ಲೀಟ್ ಆಗಿ ಹೊಡೆದಾಕ್ಬಿಟ್ಟ. ಆಮೇಲೆ 70 ವರ್ಷ ಆದ್ಮೇಲೆ ಜೆರುಬ್ಬಾಬೆಲ್ ಲೀಡರ್ಶಿಪ್ ನಲ್ಲಿ ಕಟ್ತಾ ಇದ್ದಾನೆ. ಅವ್ರಿಗೆ ತುಂಬಾ ಶೋಧನೆಗಳು ಬಂದಾಗ ಅವಾಗ ಹೇಳ್ತಾ ಇದ್ದಾರೆ, ಕಟ್ಟು, ಇದು ಹಿಂದಕ್ಕಿಂತ ಮುಂದೆ ಇರುವಂತ ಹಿಂದೆ ಇದ್ದಂತಕ್ಕಿಂತ ಇವಾಗ ಇರುವಂತ ಟೆಂಪಲ್ ನಲ್ಲಿ ಜಾಸ್ತಿ ಮಹಿಮೆ. ಓಕೆ, ಹಗ್ಗಾಯ 2:9 ಏನಂತೆ, ಹಿಂದಿನ ವೈಭವಕ್ಕಿಂತ ಈಗಿನ ಈ ಟೆಂಪಲ್ ನಲ್ಲಿರುವಂತ ವೈಭವ ವಿಶೇಷವಾದಂಥದ್ದು. ಈಗ ನನ್ನ ಪಾಯಿಂಟ್ ಏನಂತಂದ್ರೆ, ಈಗ ದೇವರು ಏನಕ್ಕೆ ಈ ಮಾತನ್ನ ಹೇಳ್ತಾ ಇದ್ದಾರೆ? ಹಿಂದಿನ ಟೆಂಪಲ್ ಕಟ್ಟಿದ್ದು ಸೊಲೊಮೋನು ರಾಜ, ಈಗಿನ ಟೆಂಪಲ್ ಕಟ್ತಾ ಇರೋದು ರಾಜ ಅಲ್ಲ, ಒಂದು ಗವರ್ನರ್. ಓಕೆನಾ, ಒಂದು ಲೀಡರ್. ಆದ್ರೆ ಸೊಲೊಮೋನ್ ಕಟ್ಟಿದಂತ ಟೆಂಪಲ್ ನಲ್ಲಿ ದೇವರ ಮಹಿಮೆ ಇಳಿದು ಬಂದಿತ್ತು. ಆ ಮಹಿಮೆ ಇಳಿದು ಬಂದಾಗ ಡೆಡಿಕೇಶನ್ ಮಾಡುವಾಗ ಅವ್ರಿಗೆ ಏನ್ ಮಾಡಕ್ಕಾಗಿಲ್ಲ, ಸೇವೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಹೊರಗಡೆ ಬಂದ್ಬಿಡ್ತಾರೆ. ಅದ್ರ ದೇವಾಲಯ ತುಂಬಾ ಮೇಘ ತುಂಬಿಕೊಳ್ಳುತ್ತೆ, ಮೋಡ ತುಂಬಿಕೊಳ್ತದೆ. ಏನ ದೇವರ ಮಹಿಮೆ ಮೇಘ ಆಗಿ ತುಂಬಿಕೊಂಡ್ಮೇಲೆ ಸೇವೆ ಮಾಡಕ್ ಆಗದಿರೋ ಯಾಜಕರು ಹೊರಗಡೆ ಬಂದ್ರು. ಯಾರು ಕಟ್ಟಿಸಿದ ದೇವಾಲಯ? ಸೊಲೊಮೋನ್ ಕಟ್ಟಿಸಿದ ದೇವಾಲಯ. ಆದ್ರೆ ಇವಾಗ ಜೆರುಬ್ಬಾಬೆಲ್ ಕಟ್ಟಿಸ್ತಾ ಇರುವಂತಹ ದೇವಾಲಯದಲ್ಲಿ ವಿಶೇಷತೆ ಏನು ಅಂತಂದ್ರೆ, ಅವಾಗ ದೇವರ ಮಹಿಮೆ ಇಳಿದು ಬಂದಿತ್ತು, ಇವಾಗ ದೇವರ ಇಳಿದು ಬಂದಿದ್ದಾರೆ. ಅದು ಯೇಸು ಸ್ವಾಮಿ. ಹಲ್ಲೆಲೂಯಾ. ಯಾರು? ಯೇಸು ಸ್ವಾಮಿನ ಇಳಿದು ಬಂದ ಟೆಂಪಲ್ ನಲ್ಲಿ ನಡೀತಾ ಇರುವಾಗ ಅದಕ್ಕಿಂತ ಜಾಸ್ತಿ ಮಹಿಮೆ. ಒಂದು ಮನುಷ್ಯನಾಗಿ ದೇವರು ಬಂದಿರುವುದರಿಂದ ಅದಕ್ಕಿಂತ ಜಾಸ್ತಿ ಮಹಿಮೆ ಎಲ್ಲಿ? ಈ ಟೆಂಪಲ್ ನಲ್ಲಿ. ಈಗ ನನ್ನ ಪಾಯಿಂಟ್ ಏನು ಅಂತಂದ್ರೆ ಆಕರ್ಷಣೆ. 6ನೇ ಪಾಯಿಂಟ್ ಆಕರ್ಷಣೆ. ಈಗ ಈ ಕಟ್ಟಿದ್ಯಾರು? ಅಗೇನ್ ನಾನು ಅದೇ ಕ್ವಶನ್, ಕಟ್ಟಿದ್ಯಾರು ಈ ಟೆಂಪಲ್ ನ? ಸರಿ, ಅವ್ರು ಯಾರು? ಮನುಷ್ಯರು ದೇವಾಲಯ ಕಟ್ಟಿದ್ರು. ಅದೇ ಹೆಂಗಿತ್ತಂತೆ? ಆಕರ್ಷಣೆಯಾಗಿತ್ತು. ಯಾರಿಗೆ ಆಕರ್ಷಣೆ ಇತ್ತು? ಟೈಟಸ್ಗೆ ಆಕರ್ಷಣೆಯಾಗಿತ್ತು. ಈಗ ದೇವರು ಕಟ್ತಾ ಇರುವಂತ ಆಲಯ ಎಲ್ಲಿದೆ? ಹಲ್ಲೆಲೂಯಾ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಆಮೆನ್. ಹಲ್ಲೆಲೂಯಾ. ನೀವು ಯಾರಂತೆ? ನಾವು ದೇವರ ಆಲಯ. ಹಲ್ಲೆಲೂಯಾ. ಇದೇ ಆಕರ್ಷಣೆ ನಮ್ಮ ಒಳಗಡೆ ಇರುವಂತದ್ದು. ನಾವು ದೇವರ ಆಲಯವಾಗಿದ್ದೇವೆ. ವಾವ್. ಇದು ಸುಮ್ನೆ ಹಂಗೆ ನಾರ್ಮಲ್ ಆಗಿ ಏನೋ ಮಾತಾಡ್ತಾ ಇದ್ದೀನಿ ಅಂತ ಮಾತಲ್ಲ. ಇದು ಇಡೀ ಜಗತ್ತನ್ನೇ ಏನಂತ ಹೇಳ್ಬಿಟ್ಟು ಸೃಷ್ಟಿ ಮಾಡಿದಂತ ದೇವರ ಆಲಯವು ಅದು ಆಕರ್ಷಣೆ. ಇವಾಗ ಹೇಳ್ರಿ, ಸಡನ್ ಆಗಿ ನಿಮ್ಮ ಹೆಸರು ಹೇಳಿದ್ರೆ ನಿಮ್ ಮುಂದೆ ಫೋಟೋ ಬರುತ್ತೆ, ಇಮೇಜ್ ಬರುತ್ತೆ, ಫೇಸ್ ಬರುತ್ತೆ ಅಂತ ಹೇಳಿದ್ರಿ. ಇವಾಗ ನೀವು ಯಾರಾಗಿದ್ದೀರಾ? ಅಷ್ಟು ವೈಭವವಾಗಿರುವಂತ ಸೊಲೊಮೋನ್ ಟೆಂಪಲ್ ಏನಿಲ್ಲ ಅಂದ್ಬಿಟ್ರು ದೇವರು. ಅಷ್ಟು ಎಜ್ರಾ ಜೆರುಬ್ಬಾಬೆಲ್ ಸೇರಿಸಿ ಟೆಂಪಲ್ ನ ಬಿಲ್ಡ್ ಮಾಡಿದ. ಅದನ್ನ ನೋಡಿ ಟೈಟಸ್ ನೋಡಿ ನನ್ನ ಒಂದು ಇದು ಇರ್ಲಿ ಅಂತ ಹೇಳ್ದ. ಹೋಗಪ್ಪ ಅಂತ ಕಳಿಸ್ಬಿಟ್ರು, ಬೆಂಕಿಯಿಂದ ಸುಟ್ಬಿಟ್ಟು ನಾಶ ಮಾಡ್ದ. ಅದೆಲ್ಲ ಹೊಟ್ಟೋಯ್ತು. ಒಳಗಡೆ ದೇವರು ಬಂದಿದ್ದಾರೆ. ಇವಾಗ
ಇದು ಇರುವಂತದ್ದು ನಿಜವಾದ ವೈಭವ, ಇದು ಇರುವಂತದ್ದು ನಿಜವಾದ ಆಕರ್ಷಣೆ. ಈಗ ಅರ್ಥ ಮಾಡಿಕೊಳ್ಳ್ರಿ, ನಿನ್ನನ್ನ ದೇವದೂತರು ನೋಡುವಾಗ, ನಿನ್ನನ್ನ ದುರಾತ್ಮಗಳು ನೋಡುವಾಗ, ನಿನ್ನನ್ನ ಆತ್ಮೀಕ ಕಣ್ಣಿನಿಂದ ಯಾರಾದ್ರೂ ನೋಡುವಾಗ, ಮಾಟ ಮಂತ್ರ ಶಕ್ತಿ ಇರ್ಬೋದು, ಯಾವುದೇ ಕೆಲಸಗಳಿರ್ಬೋದು, ಯಾರಾದ್ರೂ ನೋಡುವಾಗ ನೀನ್ ದೇವರ ಆಲಯವಾಗಿದ್ಯಾ. ಹಲ್ಲೆಲೂಯಾ. ವೈಭವದಿಂದ ತುಂಬಿರುವಂತಹ ದೇವರ ಆಲಯ, ಅದೇ ನಿನ್ನ ಒಳಗಡೆ ಇರುವಂತಹ ಆಕರ್ಷಣೆ. ಈಗ ಹೇಳ್ರಿ, ನಿಮ್ ಹೆಸರು ಹೇಳಿದ ತಕ್ಷಣ ಏನ್ ಬರ್ಬೇಕಂತೆ? ದೇವರ ಆಲಯ. ವಾವ್, ನಿನಗೆ ಅದು ಆಕರ್ಷಣೆಯಾಗಿದೆ. ಹಲ್ಲೆಲೂಯಾ. ಈ ಪಾಯಿಂಟ್ ಕ್ಲಿಯರ್ ಆಗಿ ಅರ್ಥ ಆಗಿದೆಯಾ? ಈಗ ನೀವು ದೇವರ ಆಲಯವಾಗಿದ್ದೀರಾ, ಅದೇ ನಿಮ್ಮ ಆಕರ್ಷಣೆ. ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋದಾ? ನೆಕ್ಸ್ಟ್ ಪಾಯಿಂಟ್ ಸಿದ್ಧತೆ. ಏನಂತೆ? ಸಿದ್ಧತೆ. ಯಾಕೆ ಸಿದ್ಧತೆ ಆಗ್ಬೇಕು? ತುಂಬಾ ಗಮನ ಕೊಟ್ಟು ಕೇಳ್ಬೇಕು. ದೇವರ ಆಲಯವನ್ನ ಕಟ್ಟಿಸಿದಂತ ಸೊಲೊಮೋನನೇ ಬೇರೆ ವಿಗ್ರಹಗಳಿಗೆ ಹೋಗಿ ಪೂಜೆ ಮಾಡ್ತಾರೆ. ತುಂಬಾ ಬೇಜಾರಾಗುವಂತ ವಿಷಯ. The same hands which dedicated the living temple of God also offered the sacrifice to the other idols. ಸೊಲೊಮೋನನ ಎಂಥ ವ್ಯಕ್ತಿ? ಬಹಳ ಜ್ಞಾನಿ ಇರುವಂತ ವ್ಯಕ್ತಿನೇ ಇಂಥ ಕೆಲಸ ಮಾಡ್ತಾ ಇದ್ದಾನ ಅಂದ್ರೆ ನಾವುಗಳೆಲ್ಲ ಎಲ್ಲಿದ್ದೀವಿ? ಅಂದ್ರೆ ಅರ್ಥ ಏನು ಅಂತಂದ್ರೆ ಸಿದ್ಧತೆ ಎಷ್ಟು ಮುಖ್ಯ. ಹಲ್ಲೆಲೂಯಾ. ಮೊಲೆಕ್ಕೆಂಬುವಂತ ದೇವರ ಅಂದ್ರೆ ಒಂದು ವಿಗ್ರಹವನ್ನ ಮಾಡಿ ಅಲ್ಲಿ ಏನ್ ಮಾಡ್ತಾರಂತೆ? ಅಮಾಯಕ ಮಕ್ಕಳನ್ನ ಬಲಿ ಕೊಡುವಂತ ಮಾಡ್ತಾರೆ. ಯಾರು? ಸೊಲೊಮೋನ್. ಆ ಮೊಲೆಕ್ಕೆಂಬುವಂತ ಒಂದು ದೇವರ ಒಂದು ಏನಿದೆ ಅಂತೆ, ಆ ಒಂದು ಮೂರ್ತಿಗೆ ಇವನೇ ಗಾರ್ಡ್ಸ್ ನ ಕೊಡ್ತಾನೆ, ಪ್ರೊಟೆಕ್ಟ್ ಮಾಡ್ರಿ, ಯಾರು ಏನು ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು. ಅನೇಕ ಒಂದು ಬೇರೆ ಯೆರೂಸಲೇಮಿನಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಬೆಟ್ಟಗಳು, ಬೇರೆ ಬೇರೆ ಗುಡ್ಡಗಳು, ಕೆಳಗಡೆ ಕಲ್ಲು ಇರ್ಬೋದು, ಒಂದು ಹಸಿರಾದ ಮರ ಕೆಳಗಡೆ ಒಂದು ಕಲ್ಲುಗಳು, ಒಂದು ತಗ್ಗು ಪ್ರದೇಶ, ಎಲ್ಲಾ ಕಡೆ ಒಂದೊಂದು ಮೂರ್ತಿಗಳನ್ನ ಪೂಜೆಗಳನ್ನ ಮಾಡುವುದಕ್ಕಾಗಿ ಪರ್ಮಿಷನ್ ಕೊಟ್ಟಂತ ವ್ಯಕ್ತಿನೇ ಸೊಲೊಮೋನ. ಎಲ್ಲ ತೆಗೆದಾಕುವಂತ ಟೈಮ್ ಬರ್ತದೆ, ಆದ್ರೆ ಸರಿ ತೆಗೆದುಹಾಕಿದ್ರು, ದೇವರ ಆಲಯ ಒಳಗಡೆನೆ ಇಟ್ಬಿಟ್ಟು ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಮನಸ್ಸೆಂಬುವಂತ ರಾಜನ್ ಬರ್ತಾನೆ, ದೇವರಾಲಯದಲ್ಲಿ ಆ ಕಡೆ ಒಂದು ಈ ಕಡೆ ಒಂದು 2 ಯಜ್ಞವೇದಿಗಳನ್ನ ಕಟ್ಟಿಸ್ತಾನೆ. ಏನಂತೆ? ಸರ್ವ ನಕ್ಷತ್ರ ಚಂದ್ರ ಮಂಡಲಗಳಿಗೆ ಯಜ್ಞವೇದಿಯನ್ನ ಇವನು ಕಟ್ಟಿಸ್ತಾನೆ. ಮನಸ್ಸೆ ಇದನ್ನೆಲ್ಲ ನಡೀತಾ ಇದೆ, ಇಸ್ರಾಯೇಲ್ ಅಲ್ಲಿ ನಡೀತಾನೆ ಇದೆ. ದೇವರ ಪ್ರಸನ್ನತೆ ಅಲ್ಲಿಂದ ಹೊರಟು ಹೋಗ್ತದೆ. ಓಕೆನಾ? ಇದನ್ನೆಲ್ಲ ರಿಸ್ಟೋರ್ ಮಾಡಕ್ಕೆ ಜೋಶಾಯ ಬರ್ತಾನೆ. ಜೋಶಾಯ ಎಂಥ ಕಾರ್ಯವನ್ನ ಮಾಡ್ತಾನೆ ಅಂತಂದ್ರೆ, ಪ್ರತಿ ಒಂದೊಂದು ಬೇರೆ ಅರಸರುಗಳು ಏನ್ ಮಾಡಿದ್ರಂತೆ? ತೆಗೆದು ಹಾಕಿದ್ರು ಅಷ್ಟೇ. ಆದ್ರೆ ಈ ವ್ಯಕ್ತಿ ಜೋಶಾಯ ಮಾಡುವಂಥದ್ದು ತುಂಬಾ ವಿಶೇಷತೆ. ಎಂಥದ್ ಕಾರ್ಯ ಗೊತ್ತಾ? ಸೊಲೊಮೋನನು ಮಾಡಿಸಿದಂತ ಒಂದೊಂದು ವಿಗ್ರಹಗಳನ್ನ ಪ್ರತಿ ಒಂದನ್ನ ತೆಗೆದುಕೊಂಡು ಊರಿಂದ ಆಚೆ ಹೋಗಿ ಕಿದ್ರೋನ್ ಹಳ್ಳದಲ್ಲಿ ಅದನ್ನ ಒಡೆದು ಹಾಕಿ ಪುಡಿ ಮಾಡ್ತಾನಂತೆ. ಏನ್ ಮಾಡ್ದ? ಪುಡಿ ಮಾಡಿ ಆ ಹಳ್ಳದಲ್ಲಿ ಹಾಕ್ತಾನಂತೆ. ಸೊಲೊಮೋನನ್ ಮಾಡಿದೆಲ್ಲ. ಸೊಲೊಮೋನನ್ಗೆ ಇವನ್ಗೆ ಹತ್ರ 300ರಿಂದ 400 ವರ್ಷ ಡಿಫ್ರೆನ್ಸ್ ಇದ್ರೂ ಕೂಡ ಈ ವ್ಯಕ್ತಿ ಬಂದು 300-400 ವರ್ಷ ಯಾರು ಮಾಡಿಲ್ಲ ಅದನ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾನೆ. ಅವನ ಹೆಸರು ಜೋಶಾಯ, ಯೋಷಿಯನ್. ವಾಕ್ಯ ನೋಡ್ಕೊಳ್ಳೋಣ. ಇಸ್ರಾಯೇಲರ ಅರಸನಾದ ಸೊಲೊಮೋನನು ಸಿದೋನ್ಯರ ಅಷ್ಟೋರೆತ್, ಮೋವಾಬ್ಯರ ಕೆಮೋಷ್, ಅಮ್ಮೋನ್ಯರ ಮಿಗ್ದೋಮ್ ಎಂಬ ಅಸಹ್ಯ ವಿಗ್ರಹಗಳಿಗೋಸ್ಕರ ಯೆರೂಸಲೇಮಿನ ಎದುರಿನಲ್ಲಿಯೂ ವಿಘ್ನ ಪರ್ವತದ ದಕ್ಷಿಣ ದಿಕ್ಕಿನಲ್ಲಿಯೂ ಸ್ಥಾಪಿಸಿದ ಪೂಜಾ ಸ್ಥಳಗಳನ್ನು ಇವನು ಹೊಲೆ ಮಾಡಿದನು. ಕಲ್ಲು ಕಂಬಗಳನ್ನು ಒಡೆದು ಹಾಕಿ ಅಶೇರ ವಿಗ್ರಹ ಸ್ತಂಭಗಳನ್ನು ಕಡಿದು ಬಿಟ್ಟು ಅವುಗಳಿದ್ದ ಸ್ಥಳವನ್ನು ಮನುಷ್ಯರ ಎಲುಬುಗಳಿಂದ ತುಂಬಿಸಿದನು. ಜೋಶಾಯನು ಏನೇನ್ ಮಾಡ್ತಾನೆ ಯೋಷಿಯನ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ಇದಿನ ನಮ್ಮ ಪಾಯಿಂಟ್ ಏನು ಅಂತಂದ್ರೆ ಸಿದ್ಧತೆ. ಅಂದ್ರೆ ನಾವು ದೇವರ ಆಲಯವಾಗಿದ್ದೇವೆ, ನಮ್ಮ ಸಿದ್ಧತೆ ಹೇಗಿರ್ಬೇಕು? ಹಲ್ಲೆಲೂಯಾ. ಯೋಷಿಯನು ಎಲ್ಲವನ್ನ ರಿಪೇರ್ ಮಾಡ್ತಾನೆ, ರಿಸ್ಟೋರ್ ಮಾಡ್ತಾನೆ. ಆ ರೀತಿಯಲ್ಲಿ ಸಿದ್ಧತೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಯಾವತ್ತಿಗೂ ಕೂಡ ನಾವು ಏನಾಗಿದ್ದೇವೆ ಅಂತ ಹೇಳ್ಬಿಟ್ಟು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ನಮ್ಮ ಒಳಗಡೆ ದೇವರ ರಾಜ್ಯಕ್ಕಾಗಿ ಸಿದ್ಧರಾಗಿ ಇರ್ಬೇಕು. ಹಲ್ಲೆಲೂಯಾ. ನಾವು ಜೀವಿಸ್ತಾ ಇದ್ದೇವೆ, ಇವತ್ತೊಂದು ಕಷ್ಟ ಇದೆಯಾ? ಚಿಂತೆ ಮಾಡ್ಬೇಡ್ರಿ, ಆ ಕಷ್ಟ ನಾಳೆ ಇರೋದಿಲ್ಲ. ಹಲ್ಲೆಲೂಯಾ. ಏನು ಇರ್ತದೆ ಅಂತಂದ್ರೆ ನಮ್ಮ ಒಳಗಡೆ ಇರುವಂತ ದೇವರ ರಾಜ್ಯ. ಯೇಸು ಏನ್ ಹೇಳ್ತಾರೆ ಗೊತ್ತಾ? ಇಗೋ ದೇವರ ರಾಜ್ಯ ಅಲ್ಲಿ ಇದೆ, ದೇವರ ರಾಜ್ಯ ಇಲ್ಲಿ ಇದೆ ಅಂತ ಹೇಳಲ್ಲ. ದೇವರ ರಾಜ್ಯ ನಿಮ್ಮ ಒಳಗಡೆನೆ ಇದೆ. ಎಲ್ಲಿದೆ? ಇಷ್ಟೊತ್ತು ಹೇಳಿದ್ರೆ ದೇವರ ಆಲಯ ಇದೆ ಅಂತ, ದೇವರ ರಾಜ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಹೌದು, ನಮ್ಮ ಒಳಗಡೆ ದೇವರ ಆಲಯವೂ ಇದೆ, ನಮ್ಮ ಒಳಗಡೆ ದೇವರ ರಾಜ್ಯವೂ ಇದೆ. ದೇವರ ರಾಜ್ಯ ಎಲ್ಲೋ ಇದೆ ಅಂತ ಒಂದು ಅಡ್ರೆಸ್ ಇಲ್ಲ, ದೇವರ ರಾಜ್ಯ ಒಳಗಡೆನೆ ಇದೆ.
ಅದಕ್ಕೆ ನಾವೇನಾಗ್ಬೇಕಂತೆ? ಸಿದ್ಧರಾಗ್ಬೇಕು. ಹೆಂಗೆ ಸಿದ್ಧರಾಗ್ಬೇಕು? ಹಲ್ಲೆಲೂಯಾ. ಪ್ರತಿಯೊಂದೊಂದು ವಿಚಾರಗಳಲ್ಲಿ ನಾವು ದೇವರ ಆತ್ಮನೆಯನ್ನು ತುಂಬಿಸಲ್ಪಟ್ಟು ಏನು ಪಾಯಿಂಟ್ಸ್ಗಳಿದೆ, ಆ ಪಾಯಿಂಟ್ಸ್ಗಳಲ್ಲಿ ನಮ್ಮನ್ನ ಸಿದ್ಧಪಡಿಸ್ಕೊಳ್ಬೇಕು. ಯೇಸು ಸ್ವಾಮಿಯ ಬರುವಿಕೆಗಾಗಿ ನಮ್ಮನ್ನ ನಾವು ಸಿದ್ಧಪಡಿಸ್ಕೊಳ್ಬೇಕು. ಪ್ರತಿಯೊಂದು ವಿಷಯಗಳು ಈ ಭೂಲೋಕದಲ್ಲಿ ಅಳಿದು ಹೋಗ್ತದೆ, ನಾಶವಾಗ್ತದೆ, ಇಲ್ಲದೆ ಹೋಗ್ತದೆ. ಆದ್ರೆ ದೇವರ ಆತ್ಮನ ಕಾರ್ಯಗಳು ಸ್ಥಾಪನೆಗೆ ಬರ್ತದೆ. ದೇವರ ಆತ್ಮನ ಕಾರ್ಯಗಳು ನಿರಂತರವಾಗಿ ಇರ್ತವೆ ಅಂತೆ. ಹಾಲಲ್ಲಿ ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. 2 ಕೊರಿಂಥದವರಿಗೆ ಬರೆದ ಪತ್ರಕ್ಕೆ 4ನೇ ಅಧ್ಯಾಯ 18ನೇ ವಚನ. ನಾವು ಕಾಣುವಂತದನ್ನು ಲಕ್ಷಿಸದೆ ಕಾಣದಿರುವಂತದನ್ನು ಲಕ್ಷಿಸುವರಾಗಿದ್ದೇವೆ. ಕಾಣುವಂತದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂತದ್ದು ಸದಾ ಕಾಲವೂ ಇರುವುದು. ಹಲ್ಲೆಲೂಯಾ. ನಾವು ಕಾಣುವಂಥದ್ದನ್ನ ನಾವು ನೋಡಿ ನಾವು ಜೀವಿಸ್ತಾ ಇಲ್ಲ, ಕಾಣದೇ ಇರುವಂಥದ್ದನ್ನ. ಹಲ್ಲೆಲೂಯಾ. ಈಗ ಹೇಳ್ರಿ, ಏನೇನ್ ಕಾಣಿಸ್ತಾ ಇದೆ, ಏನೇನ್ ಕಾಣಿಸ್ತಾ ಇಲ್ಲ? ಒಂದು ಚೆನ್ನಾಗಿರೋ ಕಾರ್ ಹೋಯ್ತು, ಕಾಣಿಸ್ತಾ ಇದೆ, ಓ ಕಾರ್ ಚೆನ್ನಾಗಿದೆ. ಆ ಕಾರು ಇರಲ್ಲ. ಹಲ್ಲೆಲೂಯಾ. ನಾವು ಏನನ್ನ ನಾವು ನೋಡ್ತಾ ಇಲ್ಲ ಅಂತಂದ್ರೆ, ಪ್ರತಿ ಒಂದೊಂದು ಲೋಕದಲ್ಲಿ ಇರುವಂತ ಒಂದೊಂದು ವ್ಯಕ್ತಿಗಳ ಆತ್ಮ ಇದೆ ಅಲ್ಲ, ಅದು ಶಾಶ್ವತ. ಅದಕ್ಕೆ 2 ಜಾಗ. ಎಷ್ಟು ಜಾಗ? ಒಂದು ದೇವರ ಹತ್ರ, ಇಲ್ಲ ಅಂದ್ರೆ ನರಕದಲ್ಲಿ. ಅದು ಕಾಣದೇ ಇರುವಂತದ್ದು, ಅದನ್ನ ನಾವು ನೋಡ್ಬೇಕಂತ. ಹಲ್ಲೆಲೂಯಾ. ಚೆನ್ನಾಗಿರೋ ಬಿಲ್ಡಿಂಗು, ಚೆನ್ನಾಗಿರೋ ಕಾರು, ಚೆನ್ನಾಗಿರೋ ಯಾವ್ದ್ಯಾವ್ದನ್ನ ನೋಡ್ಬಿಟ್ಟು ನಾವು ಆಕರ್ಷಣೆಗೊಳ್ಳಬಾರದು. ಆತ್ಮದಲ್ಲಿ ನಾವು ಗ್ರಹಿಸ್ಬೇಕು. ಏನು ಅಂತಂದ್ರೆ ಸಿದ್ಧರಾಗ್ಬೇಕು ದೇವರ ರಾಜ್ಯಕ್ಕಾಗಿ. ಹಲ್ಲೆಲೂಯಾ. ಈ ಲೋಕದ ವಿಚಾರಗಳಲ್ಲಿ ನಾವು ಇಂಟ್ರೆಸ್ಟ್ ಕೊಡಬಾರ್ದಾಗಿದೆ. ಅದಕ್ಕಾಗಿ ನಾವು ಏನಾಗ್ಬೇಕಂತೆ? ಸಿದ್ಧರಾಗ್ಬೇಕಂತೆ. 8ನೇ ಪಾಯಿಂಟ್ಗೆ ನಾವು ಬರೋಣ. 8ನೇ ಪಾಯಿಂಟ್ ಏನಂತಂದ್ರೆ ಅರಿವು. ಏನಂತೆ? ಅರಿವು. ಈ ಪಾಯಿಂಟ್ಸ್ ಎಲ್ಲ ಒಂದೇ ಸತಿ ದೇವರಾತ್ಮ ಕೊಟ್ಟಿದ ತಕ್ಷಣ ಬರ್ಕೊಂಡ್ಬಿಟ್ಟಿ. ಯಾಕೆ ಅಂತಂದ್ರೆ ಈ ಒಂದೊಂದು ಪಾಯಿಂಟ್ಸ್ ನಲ್ಲಿ ದೇವರಾತ್ಮನು ಸೀಕ್ರೆಟ್ ಇಟ್ಟವ್ರೆ. ಏನಿಟ್ಟವ್ರೆ? ಸೀಕ್ರೆಟ್ ಇಟ್ಟವ್ರೆ. ಅರಿವು ಅಂದ್ರೆ ಏನು? ಏನಿರ್ಬೋದು ನಿಮ್ ಕಡೆಯಿಂದ? ತಿಳುವಳಿಕೆ, ನಾಲೆಜು ಹೇಳ್ತಿರಲ್ಲ. ಅಯ್ಯೋ ನೋಡು, ನಾನು ಏನು ಹೇಳಲ್ಲ, ಅವ್ರದವ್ರೆ ಎದ್ದು ಎಲ್ಲ ಕೆಲಸ ಮಾಡ್ತಾರೆ. ಎಸ್ಪೆಷಲಿ ಮಕ್ಳು ವಿಷಯದಲ್ಲಿ ಹೇಳ್ತಾರೆ, ಅಯ್ಯೋ ನಾನು ಹೇಳೇ ಇಲ್ಲಲ್ಲ, ಅವರು ತಿಳ್ಕೊಂಡ್ಬಿಟ್ರಲ್ಲ ಅಂತ. ಅದು ತಿಳುವಳಿಕೆ. ಅರಿವು ಬಂತು ನೋಡಿ, ಇವಾಗ ಬಂದಿದೆ ಅರಿವು ಅಂತಾರೆ. ಇಲ್ಲಾಂದ್ರೆ ಅರಿವೇ ಬಂದಿಲ್ಲ ಅಂತಾರೆ. ಸರಿ, ಇನ್ನೊಂದ್ ಕಡೆಯಿಂದ ನೋಡೋದಾದ್ರೆ ಎಲ್ಲೋ ಜ್ಞಾನೋದಯ ಆಯ್ತು ಅಂತ ಹೇಳ್ತಾರೆ. ಇವಾಗ ಜ್ಞಾನೋದಯ ಆಯ್ತಾ ಅಂತಾರೆ. ಏನಾದ್ರೂ ವಿಷಯ ಸ್ವಲ್ಪ ಲೇಟ್ ಆಗಿ ಮಾಡಿದ್ರೆ, ಓ ಇವಾಗ ಜ್ಞಾನೋದಯ ಆಯ್ತಾ. ಏನಾದ್ರೂ ವಿಷಯ ಸ್ವಲ್ಪ ಬೇಗ ಮಾಡ್ಬಿಟ್ರೆ, ಗೊತ್ತಾಯ್ತಾ ನಿಮ್ಗೆ ಅಂತ. ಅರಿವು ಅಂತ ಅಂದ್ರೆ ನಮ್ಗೆ ಯಾರು ತಿಳಿಸದೇನೆ ತಿಳಿದುಕೊಳ್ಳುವುದೇ ಅರಿವು. ಏನಂತೆ? ಯಾರು ಬಂದು ನಮ್ಗೆ ಅದರಲ್ಲಿ ಏನು ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ಕೊಡೋದು ಬೇಡ, ನಮ್ಗೆ ಗೊತ್ತಾಗ್ಬಿಡುತ್ತೆ ಏನು ಇದೆ ವಿಷಯ ಅಂತ. ಅದು ಅರಿವು. ಯೇಸು ಸ್ವಾಮಿಗೆ ಯಾರು ಬಂದ್ಬಿಟ್ಟು ಇವನು ಈ ತರ ಅಂತ ಹೇಳಿಲ್ಲ ಅಂತ. ಯಾಕೆಂದ್ರೆ ಪ್ರತಿಯೊಬ್ಬರ ಬಗ್ಗೆ ಯೇಸು ಸ್ವಾಮಿಗೆ ಗೊತ್ತಿರ್ತದೆ. ಹಲ್ಲೆಲೂಯಾ. ಒಂದು ಪ್ರವಾದಿಗೆ ಪ್ರತಿಯೊಬ್ಬರ ಬಗ್ಗೆ ಗೊತ್ತಿರ್ತದೆ. ಒಂದು ಸಾರಿ ಯೇಸು ಸ್ವಾಮಿ ಒಂದು ಮನುಷ್ಯನ ಮನೆಯಲ್ಲಿ ಊಟ ಮಾಡ್ತಾ ಇರುವಾಗ ಒಂದು ಮಹಿಳೆ ಬಂದು, ವ್ಯಭಿಚಾರ ಮಾಡುವಂತ ಮಹಿಳೆ ಬಂದು ಏನ್ ಮಾಡ್ತಾಳೆ ಅವಳು? ನೆನ್ಪಿದ್ಯಾ? ಒಂದು ಕಾಸ್ಟ್ಲಿಯೆಸ್ಟ್ ಸೆಂಟ್ ಬಾಟಲ್ ತಗೊಂಡು ಬರ್ತಾಳೆ, ಪರ್ಫ್ಯೂಮ್ ತೈಲವನ್ನ ತೆಗೆದುಕೊಂಡು ಬರ್ತಾಳೆ. ಆ ಒಂದು ಭರಣಿಯನ್ನ ಅವಳೇನ್ ಮಾಡ್ತಾಳೆ? ಯೇಸು ಸ್ವಾಮಿ ಪಾದದ ಮುಂದೆ ಹೊಡೆದು ಅದನ್ನ ಅವಳ ಕಾಲಿಗೆ ಹಚ್ಚಿ ಅವ್ರ ತಲೆ ಕೂದಲಿಂದ ಒರೆಸ್ತಾ ಕಣ್ಣೀರ್ ಸುರಿಸ್ತಾಳೆ ಅಂತೆ. ಇಲ್ಲಿ ಇಬ್ರಿಗೂ ಅರಿವಾಗ್ತಾ ಇದೆ. ಯಾರ್ಯಾರಿಗೆ? ಇಬ್ರಿಗೂ ಅರಿವಾಗ್ತಾ ಇದೆ. ಡಿಸೈಪಲ್ಸ್ಗೆ ಯಾರಿಗೂ ಅರಿವಾಗ್ಲಿಲ್ಲ. ಇವಳು ಒರೆಸ್ತಾ ಇದ್ದಾಳಲ್ಲ ಕಣ್ಣೀರು ಸುರಿಸಿ, ಇವಳಿಗೆ ಗೊತ್ತಾಯ್ತು ಇವ್ರು ಯಾರು ಅಂತ. ಅವಳಿಗೆ ಗೊತ್ತಾಯ್ತು. ಯಾರಾದ್ರೂ ಹೇಳ್ಕೊಟ್ರ? ಯಾರಾದ್ರೂ ಹೇಳ್ಕೊಟ್ರೇನು ಅಷ್ಟೊಂದೇನು ಮಾಡಲ್ಲ. ಕಾಸ್ಟ್ಲಿ ಆಗಿರೋ ತಗೊಂಡ್ ಬಂದು ಹೊಡಿತಾರೆ ಯಾರಾದ್ರೂ. ಇವಳಿಗೆ ಗೊತ್ತಾಯ್ತು ಇವರು ಯಾರು. ಹಲ್ಲೆಲೂಯಾ. ಇಡೀ ಲೋಕವನ್ನ ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿದಂತ, ಆ ಟೈಮ್ನಲ್ಲಿ ಮೋಶೆ ಧರ್ಮಶಾಸ್ತ್ರದಲ್ಲಿ ಹೇಳಿಕ್ಕಿದಂತ, ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಂತ, ಆಗಿನ ಒಂದು ಸಮಯದಿಂದ ಅವ್ರ ಪಿತೃಗಳು ಹೇಳಿಕೊಂಡು ಬಂದಂತ ವ್ಯಕ್ತಿ ಈ ಒಂದು ಸಮಯ ಅಂದ್ರೆ ದೇವರು ಈ ಒಂದು ಸಮಯದಲ್ಲಿ ಮನುಷ್ಯನಾಗಿ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ ಅಂತ ಹೇಳಿ ಆ ಒಂದು ಅರಿವು ಆಗಿ, ಇದಕ್ಕಿಂತ ನಾನು ಏನ್ ಕೊಡಕ್ಕಾಗುತ್ತೆ ಅದನ್ನು ಹೊಡೆದು ಬಾಡಿಗೆ ಅವರೊಂದು ಕಾಲಿಗೆ ಹಚ್ತಾ ಇದ್ದಾರೆ. ಅವ್ರ ಒಳಗಡೆ ಅರಿವಾಗಿದೆ, ಈ ಮನುಷ್ಯನು ಬರೀ ಮನುಷ್ಯನಲ್ಲ, ದೇವರು ಅಂತ. ವ್ಯಕ್ತಿಗೆ ಅರಿವಾಯ್ತು, ಮಹಿಳೆಗೆ. ಇನ್ನೊಬ್ರಿಗೆ ಅರಿವಾಯ್ತು. ಯಾರಿಗೆ? ವೆರಿ ಗುಡ್. ಯೇಸು ಸ್ವಾಮಿಗೆ ಗೊತ್ತಾಯ್ತು ಈಕೆ ಯಾರು ಅಂತ ಹೇಳ್ಬಿಟ್ಟು. ಆದ್ರೆ ಯೇಸು ಸ್ವಾಮಿಗೆ ಎಲ್ಲ ಕಡೆ ಅರಿವು. ಹೆಂಗೆ ಗೊತ್ತಾ? ಅವ್ರು ಆತ್ಮನಿಂದ ತುಂಬಿಸಲ್ಪಟ್ಟಿದ್ದಾರೆ, ಈ ಎಲ್ಲ ಕಾರ್ಯಗಳು ಅವ್ರ ಒಳಗಡೆ ಇದೆ. ಇದು ಮಾತ್ರ ಅರಿವಾಗ್ತಲ್ಲ ಇವಳ ಬಗ್ಗೆ. ಪಕ್ಕದಲ್ಲಿರೋನು ಏನೋ ಅಂತ ಅನ್ಕೊಳ್ತಾ ಇದ್ದಾನೆ. ಇವ್ ವ್ಯಕ್ತಿ ನಿಜವಾಗ್ಲೂ ಪ್ರವಾದಿ ಆಗಿದ್ರೆ ಈ ಮಹಿಳೆ ಯಾರು ಅಂತ ಗೊತ್ತಾಗ್ತಾ ಇತ್ತು.
ಈ ಮಹಿಳೆನ ಮುಟ್ಟಕ್ಕೆ ಈ ವ್ಯಕ್ತಿ ಬಿಡ್ತಾ ಇದ್ದಿಲ್ಲ, ಆದ್ರೆ ಈ ವ್ಯಕ್ತಿ ಪ್ರವಾದಿ ಅಲ್ಲ, ಅದಕ್ಕೆ ಈ ವ್ಯಕ್ತಿ ಮುಟ್ಟಕ್ ಬಿಡ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಸ್ವಾಮಿ ಅದು ಗೊತ್ತಾಯ್ತು, ಇದು ಗೊತ್ತಾಯ್ತು, ಎಲ್ರು ಏನ್ ಅನ್ಕೊಳ್ತಾ ಇದಾರೆ ಅಂತ ಗೊತ್ತಾಯ್ತು. ಅವ್ರಿಗೆ ಹೇಳ್ತಾರೆ, ನೀನಾದ್ರೂ ಮನೆಗೆ ಬಂದಾಗ ನನ್ಗೆ ಕಾಲ್ ತೊಳ್ಕೊಳಕ್ ನೀರ್ ಕೊಟ್ಟಿಲ್ಲ, ನೀನೇನ್ ಮಾಡ್ದೆ, ಊಟ ಕೊಟ್ಟೆ, ಆದ್ರೆ ಇವಳು ಬಂದಾಗಿಂದ ನನ್ನ ಕಾಲನ್ನ ಅದ್ ಭರಣಿ ಹೊಡೆದು ಕಣ್ಣೀರಿನಿಂದ ಒರೆಸ್ತಾ ಇದ್ದಾಳೆ, ಇವಳಿಗೆ ಗೊತ್ತಾಯ್ತು ನಾನು ಯಾರು ಅಂತ ಹೇಳ್ಬಿಟ್ಟು. ಯೂದ ಹೇಳ್ತಾನೆ, ಇಸ್ಕರಿಯೋತ ಯೂದ, ಯಾಕೆ ಹೊಡೆದು ಹಾಳು ಮಾಡಿದ್ದು, ಈಗ ಮಾರ್ಬಿಟ್ಟು ಬಡವ್ರಿಗೆ ಕೊಡ್ಬೋದಾಗಿತ್ತಲ್ಲ, ಬಡವ್ರ ಬಗ್ಗೆ ಯಾಕೆ ಅಷ್ಟು ಚಿಂತೆ ಮಾಡ್ತೇವೆ ಯೂದ, ಬಡವ್ರು ನಿಮ್ ಜೊತೆ ಯಾವಾಗ್ಲೂ ಇರ್ತಾರೆ, ಆದ್ರೆ ನಾನಿರೋದಿಲ್ಲ. ಅರಿವು ಎಲ್ಲಿಂದ ಬರ್ತಾ ಇದೆ ಈ ಮಹಿಳೆಗೆ ಗೊತ್ತಾಗ್ತಾ ಇದೆ. ಹಲ್ಲೆಲೂಯಾ. ನಮ್ಮ ಒಳಗಡೆ ಅರಿವು ಇದೆಯಾ? ಯಾವ್ದಾದ್ರು ಒಂದು ವಿಷಯ, ಪ್ರೇಯರ್ ಹೋಗ್ಬೇಕು, ಅಯ್ಯೋ ಇಲ್ಲ ನನ್ ಸ್ವಲ್ಪ ಕೆಲಸ ಇದೆ, ನಿಮ್ಮ ಒಳಗಡೆ ಅರಿವು ಬರ್ಬೇಕು, ಪ್ರೇಯರ್ಗಿಂತ ಇಂಪಾರ್ಟೆಂಟ್ ಬೇರೆ ಏನೋ ಇಲ್ಲ ಅಂತ ಹೇಳ್ಬಿಟ್ಟು. ಹಲ್ಲೆಲೂಯಾ. ಏನಾದ್ರೂ ಒಂದು ವಿಷಯ ಬರುವಾಗ ದೇವರಿಗಿಂತ ಪ್ರಾಮುಖ್ಯವಾದದ್ದು ನಾವು ಇಡಲೇಬಾರದು. ಮೊದಲು ನೀವು ದೇವರ ರಾಜ್ಯಕ್ಕಾಗಿಯೋ ನೀತಿಗಾಗಿಯೋ ತಮಕ ಪಡೀರಿ. ಮತ್ತಾಯ 6:33 ವಾಕ್ಯ ಹೇಳ್ತಾ ಇದೆ. ಇವಾಗ ನಾವು ನೇರವಾಗಿ ಪಾಯಿಂಟ್ಗೆ ಬರೋಣ. ಆ ಯೇಸು ಸ್ವಾಮಿ ಆ ವ್ಯಕ್ತಿ ಹೇಳಿದನ್ನ ಗ್ರಹಿಸಿಕೊಂಡು ಅರಿತು ಹೇಳಿ ಆ ವ್ಯಕ್ತಿಗೆ ಉತ್ತರ ಕೊಡ್ತಾ ಇದ್ದಾರೆ. ಆದ್ರೆ ಒಂದು ದಿನ ಬರ್ತದೆ, ನಾನು ಸಾಯುವ ದಿನ ಬರ್ತದೆ, ಅವಾಗ ಮಾಡುವುದನ್ನ ಈಕೆ ಇವಾಗೆ ಮಾಡ್ತಾ ಇದ್ದಾಳೆ. ಅಂದ್ರೆ ನನ್ನ ಒಂದು ದೇಹ ಕಚ್ಚುವಂತ ತೈಲವನ್ನ ಈಕೆ ಇವಾಗೆ ಹಚ್ತಾ ಇದ್ದಾಳೆ. ಈಕೆ ನನ್ನನ್ನು ಅಕ್ಸೆಪ್ಟ್ ಮಾಡಿದ್ದಾಳೆ, ಈಕೆಗೆ ಗೊತ್ತಾಯ್ತು ನಾನು ಯಾರು ಅಂತ ಹೇಳ್ಬಿಟ್ಟು. ಹಾಲೆಲೂಯಾ, ಹಾಲೆಲೂಯಾ. ಆದ್ರೆ ಅರಿವಾಗದೇ ಇರುವಂತ ವ್ಯಕ್ತಿ ಯಾರು? ಪಕ್ಕದಲ್ಲಿದ್ದಂತ ವ್ಯಕ್ತಿ, ಮನೆಯ ಮಾಲೀಕ, ಕರ್ಕೊಂಡ್ ಮಂದಿ ಊಟ ಮಾಡಿಸ್ತಾ ಇದ್ದಾನೆ, ಎಲ್ಲ ಇದೆ. ಯೇಸುಸ್ವಾಮಿನ ಕರ್ದ, ಯೇಸುಸ್ವಾಮಿ ಯಾರಂತಾನೆ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ. ಪ್ರವಾದಿ ಅಂತ ಅರ್ಥ ಮಾಡ್ಕೊಂಡ. ಪ್ರವಾದಿಗಿಂತ ಹೆಚ್ಚಿನವರು ಯೇಸು ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ. ಈಕೆಗೆ ಗೊತ್ತಾಯ್ತು, ಅಯ್ಯೋ ಮನೇಲಿ ಊಟಕ್ಕೆ ಬಂದಿರೋ ಗರೀಬ್ ಪ್ರವಾದಿ ಅಲ್ಲಪ್ಪ, ಮಸೀಯನು, ಬರ್ಬೇಕಾದಂತ ರಕ್ಷಕನು, ಕ್ರಿಸ್ತನು ಅಂತ ಓಡೋಗಿ ಆ ಭರಣಿನ ಹೊಡೆದಕ್ಕಾಗಷ್ಟೇ. ಇವಳಿಗೆ ಆದಂತ ಅರಿವು ನಮ್ಗೆ ಆಗ್ಬೇಕು. ಹಾಲೆಲೂಯಾ. ಈಗ ನನ್ನ ನೇರವಾಗಿ ಪಾಯಿಂಟ್ಗೆ ಬರ್ತೇನೆ. ನಮ್ಮ ಜೀವಿತದಲ್ಲಿ ನಮ್ಗೆ ಯಾವಾಗ ಯಾವ ವಿಚಾರದಲ್ಲಿ ಅರಿವು ಆಗಬೇಕು ಅಂತಂದ್ರೆ, ಒಂದು ಕಷ್ಟಕರವಾದಂತ ವಿಚಾರ ಬಂದಾಗ ನಮ್ಗೆ ಅರಿವಾಗ್ಬೇಕಂತೆ. ಹೆಂಗೆ ತಪ್ಪಿಸ್ಕೊಳ್ಬೇಕು? ದೇವರ ಅರಿವು ಉಂಟು ಮಾಡ್ತಾರೆ. ಹಾಲೆಲೂಯಾ. ಅರಿವು ಹೆಂಗಿದೆ ಗೊತ್ತಾ? ಒಂದು ಜ್ಞಾನ, ಒಂದು ಬೆಳಕಿದ್ದಂಗೆ ಅಂತೆ. ಒಂದು ಕತ್ತಲೆ ಇರುವಂತ ಒಂದು ಸ್ಥಳದಲ್ಲಿ ಒಂದು ದೀಪ ಹಚ್ಚಿದ ತಕ್ಷಣನೇ ಮನೆ ಪೂರ್ತಿ ಬೆಳಕಾಗುವಂತೆ ನಮ್ಗೆ ಅರಿವು ಯಾವ ರೀತಿಯಲ್ಲಿ ಇರ್ಬೇಕಂತಂದ್ರೆ, ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇರುವಂತ ಟೈಮ್ ನಲ್ಲಿ ದೇವರಾತ್ಮನು ಕೊಡುವಂತ ಆ ಒಂದು ಅರಿವು ಇಡೀ ನಮ್ಮ ಜೀವಿತದಲ್ಲಿ ಎಲ್ಲೆಲ್ಲಿ ಕತ್ತಲೆ ಇದೆ ಅಲ್ಲಿ ಬೆಳಕನ್ನ ಕೊಟ್ಟು ನಮ್ಗೆ ಅರಿವನ್ನು ಉಂಟು ಮಾಡುವಂಥದ್ದು ಪವಿತ್ರ ಆತ್ಮನು. ಹಾಲೆಲೂಯಾ. ಯಾರು ಬಂದು ನಮ್ಗೆ ಹೇಳ್ಕೊಡೋದು ಬೇಡ, ನಮ್ಗೆ ಗೊತ್ತಾಗ್ತದೆ. ಹಾಲೆಲೂಯಾ. ಯಾರು ಬಂದು ಟ್ರೈನಿಂಗ್ ಕೊಡೋದು ಬೇಡ. 4 ವರ್ಷ, 3 ವರ್ಷ, 2 ವರ್ಷ, 1 ವಾರ ಟ್ರೈನಿಂಗ್ ಕೊಡೋದು ಬೇಡ. ಸಮರ್ ಕ್ಯಾಂಪ್ ಅಟೆಂಡ್ ಮಾಡೋದು ಬೇಡ. ಎಲ್ಲೂ ಹೋಗೋದು ಬೇಡ. ನಮ್ಮ ಒಳಗಡೆ ಒಂದು ಅರಿವು ಇದೆ. ಹಾಲೆಲೂಯಾ. ವಾಕ್ಯವನ್ನು ಒಂದು ಸರಿ ಓದ್ಕೊಳ್ಳೋಣ. 1 ಜಾನ್ ಚಾಪ್ಟರ್ 2 27, ಅದೇ ಒಂದು ಅಧ್ಯಾಯದಲ್ಲಿ 27. ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ. ಅಭಿಷೇಕವು ಎಲ್ಲಿ ನೆಲೆಗೊಂಡಿದಂತೆ? ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಏನ್ ಮಾಡೋದು ಅವಶ್ಯಕತೆ ಇಲ್ಲ ಅಂತೆ? ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ. ಆತನು ಮಾಡಿದ ಅಭಿಷೇಕವು ಎಲ್ಲಾ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂತವಾಗಿದ್ದು ಸತ್ಯವಾಗಿದೆ, ಸುಳ್ಳಲ್ಲ. ಎಷ್ಟು ಸತಿ ದೇವರ ವಾಕ್ಯ ಕನ್ಫರ್ಮೇಶನ್ ಅನ್ನ ಕೊಡ್ತಾ ಇದೆ, ಹೌದಲ್ವಾ? ಈಗ ನಾನು ಕ್ಲೋಸ್ ಮಾಡ್ಲಿಕ್ಕೆ ಬರ್ತೇನೆ. ಅರಿವು ನಮ್ಗೆ ಗೊತ್ತಾಯ್ತಲ್ಲ, ದೇವರಾತ್ಮ ನಮ್ಮ ಒಳಗಡೆ ಒಂದು ಅರಿವನ್ನು ಉಂಟು ಮಾಡ್ತಾರೆ. ನಮ್ಗೆ ಯಾರ ಹತ್ರ ಏನಾದ್ರೂ ಹೇಳ್ಬೇಕಾ? ಇವ್ರ ಹತ್ರ ಹೇಳಿದ್ರೆ ಸೊಲ್ಯೂಷನ್ ಸಿಕ್ಕುತ್ತಾ? ಬೇಡ, ನಿಮ್ಮ ಒಳಗಡೆ ದೇವರಾತ್ಮ ಒಂದು ಅರಿವನ್ನು ಕೊಟ್ಟಿದ್ದಾರೆ. ಹಾಲೆಲೂಯಾ. ಹೀಗೆ 9ನೇ ಪಾಯಿಂಟ್ಗೆ ನಾವು ಹೋಗೋಣ. 8 ಪಾಯಿಂಟ್ಗಳನ್ನ ನಾವು ಏನ್ ಮಾಡ್ಕೊಂಡಿದ್ದೇವೆ? ನಾವು ಕವರ್ ಮಾಡಿದ್ದೇವೆ. 9ನೇ ಪಾಯಿಂಟ್ ಏನು ಅಂತಂದ್ರೆ ಪೂರ್ಣತೆ. ಏನಂತ? ಪೂರ್ಣತೆ. ಈ ಒಂದು ಮಾತು ಇದೆ ಅಲ್ವಾ, ಪೂರ್ಣತೆ, ಕಂಪ್ಲೀಟ್ನೆಸ್. ಇದು ಯಾವಾಗ ನಮ್ಮಲ್ಲಿ ಬರ್ತದೆ ಅಂತಂದ್ರೆ, ನಾವು ಯಾವಾಗ ದೇವರ ಆತ್ಮನಿಂದ ನಾವು ನಡೆಸಲ್ಪಡುತ್ತಾ ಇರ್ತೇವೆ, ನಾವು ಪೂರ್ಣವಾಗಿ ಇರ್ತೇವೆ. ಹಾಲೆಲೂಯಾ. ನಾವು ಎಂತ ಒಂದು ವ್ಯಕ್ತಿಗಳು ಅಂತಂದ್ರೆ, ಈಗ ನಾನು ಹೇಳ್ತೇನೆ ಕೇಳಿಸ್ಕೊಳ್ರಿ, ನಾವು ಆತ್ಮದಲ್ಲಿ ಜೀವಿಸುವಂತ ವ್ಯಕ್ತಿ ಆಗಿದ್ದೇವೆ. ಹಾಲೆಲೂಯಾ. ಆತ್ಮದಲ್ಲಿ ಇರುವಂತವ್ರು ನಾವು. ಹಾಲೆಲೂಯಾ. ಹೊರಗಿನ ತೋರಿಕೆಗೆ ಅಲ್ಲ. ಹಾಲೆಲೂಯಾ. ಏನೋ ಒಂದು ವಿಷಯ ಆಯ್ತು ಬಿಡು, ನನ್ಗೆ ಹಿಂಗಾಯ್ತು ಅಂತ ಹೇಳಿ ಇಲ್ಲ. ನಾವು ಆತ್ಮದಲ್ಲಿ ನಾವು ಡಿಫ್ರೆಂಟ್ ವ್ಯಕ್ತಿ.
ಹಾಲೆಲೂಯ. ಏನೇ ಆದ್ರೂ ಹೊರಗಡೆ ಎಫೆಕ್ಟ್ ಆದ್ರೂ ಏನೋ ಚಿಂತೆ ಮಾಡ್ಬೇಡ್ರಿ, ಒಳಗಡೆ ಇರೋದು ಇಂಪಾರ್ಟೆಂಟ್. ಹಾಲೆಲ್ಲ ಒಳಗಡೆ ಇರೋದೇನು? ಆತ್ಮ. ಹಾಲೆಲೂಯ. ಆ ಆತ್ಮ ತುಂಬಾ ಇಂಪಾರ್ಟೆಂಟ್ ನಮ್ಗೆ. ಆ ಆತ್ಮದಲ್ಲಿ ನಾವು ಸಿದ್ಧತೆ ಆಗಿರ್ಬೇಕಂತೆ. ನಾವು ಹೇಗಿರ್ಬೇಕಂತೆ? ಪೂರ್ಣತೆಯಲ್ಲಿ ಇರ್ಬೇಕಂತೆ. ಹಾಲೆಲೂಯ. ಪೂರ್ಣತೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕು, ಎಲ್ಲಾ ಕಡೆಯಿಂದ ಕಂಪ್ಲೀಟ್ ಆಗಿರುವಂತದ್ದು. ಈ ಎಲ್ಲಾ ಪಾಯಿಂಟ್ಸ್ ಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಇರುವಾಗ ನಾವು ಏನಾಗಿದ್ದೇವಂತೆ? ಪೂರ್ಣರಾಗಿದ್ದೇವೆ. ಹಾಲೆಲೂಯ. ವಿ ಆರ್ ಕಂಪ್ಲೀಟ್ ಇನ್ ಕ್ರೈಸ್ಟ್. ಈಗ ನಾವು ನೇರವಾಗಿ ಅರ್ಥ ಮಾಡ್ಕೊಳ್ಳೋಣ, ಹೆಂಗಪ್ಪ ನಾವು ಕಂಪ್ಲೀಟ್ ಆಗಕ್ಕಾಗತ್ತೆ? ಹಾಲೆಲೂಯ. ಈ ಪಾಯಿಂಟ್ಸ್ ಗಳನ್ನ ನೀವು ಒಂದೊಂದು ಪಾಯಿಂಟ್ಸ್ ಗಳನ್ನ ನೀವು ಅರ್ಥ ಮಾಡ್ಕೊಳ್ಳುವಾಗ ಯು ಆರ್ ಕಂಪ್ಲೀಟ್ ಇನ್ ಕ್ರೈಸ್ಟ್. ಹಾಲೆಲೂಯ. ಯಾಕೆ ಈ ಮಾತುಗಳನ್ನ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ, ನೀವು ಪ್ರಾರ್ಥಿಸ್ಬೇಕು. ಆತ್ಮದಲ್ಲಿ ಪ್ರಾರ್ಥನೆ ಮಾಡ್ಬೇಕಲ್ಲ ಅಂತ ಕೂತ್ಕೊಂಡು ನೆನಪು ಬಂದಿರೋದನ್ನ ಯೋಚನೆ ಮಾಡಿ ದೇವ್ರ ಈ ವಿಷಯಕ್ಕೆ ಪ್ರಾರ್ಥನೆ ಮಾಡು, ಆ ವಿಷಯಕ್ಕೆ ಪ್ರಾರ್ಥನೆ ಮಾಡು ಅಂತ ನಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರೆ ಪೂರ್ಣತೆ ಆಗಲ್ಲ. ಪೂರ್ಣತೆ ಯಾವಾಗ ಅಂತಂದ್ರೆ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುವುದು, ಲೋಕಕ್ಕೋಸ್ಕರ ಪ್ರಾರ್ಥನೆ ಮಾಡುವುದು, ಕಳೆದು ಹೋಗ್ತಾ ಇರುವಂತ ಜನರಿಗಾಗಿ ಪ್ರಾರ್ಥನೆ ಮಾಡುವುದು. ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ ಏನ್ ಹೇಳ್ತಾರೆ ಗೊತ್ತಾ? ನಾನು ಕೆಟ್ಟು ಹೋಗಿರುವುದನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಮನುಷ್ಯ ಕುಮಾರನು ಬಂದನು. ಇದು ಪೂರ್ಣತೆ ದೇವರಲ್ಲಿ ನಮ್ದು ಅಂತೆ. ಹಾಲೆಲೂಯ. ದೇವ್ರೆ, ನಮ್ಗೋಸ್ಕರನೇ ಪ್ರೇಯರ್ ಮಾಡ್ತೀನಿ ದೇವ್ರೆ, ನಮ್ಮನ್ನೇ ಆಶೀರ್ವಾದ ಮಾಡು ದೇವ್ರೆ, ಪಕ್ಕದ ಮನೆಯವ್ರನ್ನ ಆಶೀರ್ವಾದ ಮಾಡ್ಲೇ ಬೇಡ ದೇವ್ರೆ ಅಂತ ಹೇಳುವುದು ಪೂರ್ಣತೆ ಅಲ್ಲ. ಹಾಲೆಲೂಯ. ಯಾವತ್ತಿಗೂ ಕೂಡ ಒಂದು ಕ್ರೈಸ್ತನು ಇನ್ನೊಂದು ವ್ಯಕ್ತಿಯನ್ನ ಅವನ ಒಂದು ಕೆಟ್ಟದನ್ನ ಬಯಸಬಾರದು. ಹಾಲೆಲೂಯ. ನಾವು ಹೇಗಿರ್ಬೇಕಂದ್ರೆ ಒಳ್ಳೆಯ ಸಮರಿಯನು. ಹೇಗಿರ್ಬೇಕಂತೆ? ಒಳ್ಳೆಯ ಸಮರಿಯನು, ಗುಡ್ ಸಮರಿಟನ್. ಸೊ ಈ ರೀತಿಯಲ್ಲಿ ನಾವು ಪ್ರತಿಯೊಂದು ವಿಷಯಗಳಲ್ಲಿ ಆತ್ಮದಲ್ಲಿ ಪ್ರಾರ್ಥಿಸುತ್ತಾ ನಾವು ಇದೆಲ್ಲ ವಿಚಾರದಲ್ಲಿ ನಾವು ಇರುವಾಗ ಪೂರ್ಣತೆಯಲ್ಲಿ ಇರ್ತೇವೆ. ಈ ಪೂರ್ಣತೆ ಕಂಪ್ಲೀಟ್ ಆಗೋದು ಯಾವಾಗ ಗೊತ್ತಾ? ಇನ್ನೊಂದು ವಾಕ್ಯವನ್ನು ನಾನು ಓದ್ಕೊಳ್ಳೋಣ. ನಾನು ಹಾಗೆ ಹೇಳ್ತೇನೆ, ವಾಕ್ಯ ತೆಗೆಯೋದು ಬೇಡ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನ ವಾಕ್ಯ ಈ ರೀತಿಯಲ್ಲಿ ಇರ್ತದೆ. ಕಡೇ ಮಾತೇನೆಂದರೆ, ಏನಂತೆ? ಕಡೇ ಮಾತೇನೆಂದರೆ ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ. ಏನಂತೆ? ಕಡೆ ಮಾತೇನೆಂದರೆ ನೀವು ಕರ್ತನನ್ನು, ಆತನ ಅತ್ಯಧಿಕ ಶಕ್ತಿಯನ್ನು, ಇವಾಗ ನಾವು ಕರ್ತನನ್ನು ಆಶ್ರಯಿಸಿಕೊಳ್ಬೇಕು, ಆತನ ಅತ್ಯಧಿಕವಾದಂತಹ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಬೇಕಂತೆ. ಹಾಲೆಲೂಯ. ಯಾಕೆ? ಸುಮ್ನೆ ಯಾರಿಗಾದ್ರೂ ನಾವೇನಾದ್ರೂ ಏನಕ್ಕೆ ಹಿಂಗ್ ಮಾಡಿದ್ರೆ ಸುಮ್ನೆ ಮಾಡಿದೆ ಅಂತ ಹೇಳ್ತೀವಿ. ಇಷ್ಟು ಚೆನ್ನಾಗಿ ಬರುತ್ತಲ್ಲ ಉತ್ತರ, ಚಿಕ್ಕ ಮಕ್ಳು ಏನಕ್ಕೆ ಇದು ಮಾಡಿದೆ? ಸುಮ್ನೆ. ಇವಾಗ ನಾವು ಹೇಳ್ಬೋದು ಅದನ್ನ ಅತ್ಯಧಿಕ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ರಿ. ಯಾಕೆ ಅಂದ್ರೆ ಸುಮ್ನೆ ಅಂದ್ರೆ ಹೆಂಗಿರುತ್ತೆ? ಸುಮ್ನೆ ದೇವರ ಶಕ್ತಿನ ತಗೋ ಆಶ್ರಯಿಸ್ಕೊಳ್ಳಂತ ಹೇಳ್ತಾ ಇಲ್ಲ. ಅಲ್ಲೊಂದು ಸೀಕ್ರೆಟ್ ಇದೆ. ಏನು? ಅದಕ್ಕಿಂತ ಮುಂಚೆ ಒಂದು ವಾಕ್ಯ ಹೇಳ್ತಾರೆ, ನೋಡ್ಕೊಳ್ಳೋಣ, ತೆಗೆದ್ಬಿಟ್ಟು ಬೇಗ. ಎಫೆಸೀಯ 6:10. ಕಡೆ ಮಾತೇನೆಂದರೆ ನೀವು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಆಮೆನ್. ಹಲ್ಲೆಲೂಯಾ. ಈಗ ನಾವು ಮಾತಾಡ್ತಾ ಇರೋದು ಏನಂದ್ರೆ ಪೂರ್ಣತೆ. ನೀವು ಕರ್ತನನ್ನು, ಕಡೆ ಮಾತು ಅಂತ ಹೇಳ್ತಾವ್ರು ಯಾರು? ಅಪೊಸ್ತಲ ಆಗಿರುವಂತ ಪೌಲ್ ಕಡೆ ಮಾತು ಹೇಳ್ತಾ ಇದ್ದಾರೆ. ನಮ್ಗೆ ಕೂಡ ಇದು ಕಡೆ ಮಾತೆ. ಕಡೆ ಮಾತು ಏನಂತೆ? ನೀವು ಕರ್ತನನ್ನು, ಆತನ ಅತ್ಯಧಿಕವಾದಂತ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ. ಬಲಗೊಳ್ಳಿರಿ. ಈಗ ನೀವು ಯಾಕೆ ಬಲಗೊಂಡ್ರಿ? ಸುಮ್ನೆ ಯಾಕೆ? ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ. ಹಾಲೆಲೂಯ. ಏನಾಗ್ಬೇಕಂತೆ? ಶಕ್ತರಾಗಬೇಕಂತೆ. ಈ ದಿನ ನಾವು ಒಂದು ವಿಷಯ ಅರ್ಥ ಮಾಡ್ಕೊಳ್ಳೋಣ. ನಾವು ಎಲ್ಲವನ್ನ ಕರೆಕ್ಟ್ ಮಾಡಿ ಒಂದು ಇಂಪಾರ್ಟೆಂಟ್ ಆಗಿರೋದು ಕರೆಕ್ಟ್ ಮಾಡಿಲ್ಲ ಅಂದ್ರೆ ಎಲ್ಲಾ ಮಾಡಿದ್ ವೇಸ್ಟ್ ತಾನೆ. ಹೌದಲ್ವಾ? ಎಲ್ಲ ಕಾರೆಲ್ಲ ತೊಳೆದ್ರೆ ಬೆಳಗ್ಗೆ ಎಲ್ಲೋ ತುಂಬಾ ದೂರ ಟ್ರಿಪ್ ಹೋಗ್ಬೇಕು, ಕಾರೆಲ್ಲ ತೊಳೆದಿ ಬೆಳಗ್ಗೆ ಎಲ್ಲ ನೈಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಎಲ್ಲ ಆಯ್ತು, ಕಾರಲ್ಲಿ ಪೆಟ್ರೋಲ್ ಹಾಕ್ಸ್ಲಿಲ್ಲ. ಸ್ವಲ್ಪ ದೂರನೇ ಹೋಗಿದ್ದು, 2 ಕಿಲೋಮೀಟರ್. ಪೆಟ್ರೋಲ್ ಬಂಕ್ ಇರೋದು 15-20 ಕಿಲೋಮೀಟರ್, ತುಂಬಾ ದೂರ, ಹೋಗಕ್ಕೆ ಆಗಲ್ಲ. ಇವ್ರು ಬೇರೆ ದಾರಿ ಇಲ್ಲ. 2 ಕಿಲೋಮೀಟರ್ ಹೋದ್ರೆ ಅಲ್ಲಿಂದ ಬ್ಯಾಗಲ್ಲಿ ಎತ್ಕೊಂಡು ಕಾಡ್ ಸೈಡಲ್ಲಿ ಹಾಕಿ ನಡ್ಕೊಂಡು ಮನೆಗೆ ಬಂದ್ರು. ಏನಿದ್ದಿಲ್ಲ ಅಂತೆ? ಪ್ರಿಪರೇಷನ್ ಇದ್ದಿಲ್ಲ. ಈಗ ನಾನು ಏನಕ್ಕೆ ಹೇಳ್ತಾ ಇದ್ದೇನೆ, ಎಲ್ಲ ಮಾಡಿ ಒಂದು ಮಾಡಿಲ್ಲ ಅಂದ್ರೆ ಏನು ಮಾಡದೇ ಇರೋ ತರನೇ ಅರ್ಥ. ಅದು ಮನೆ ಚೆನ್ನಾಗಿ ಕಟ್, ಕೆಳಗಡೆ ಫೌಂಡೇಶನ್ ಇಲ್ಲ ಅಂದ್ರೆ ಬುಕ್. ಈಗ ನಮ್ಮ ಪೂರ್ಣತೆ ಏನು ಅಂತ ಅಂದ್ರೆ ಸೈತಾನನ ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳ್ರಿ. ಹಾಲೆಲೂಯ. ಈ ಸರ್ವ ಆಯುಧಗಳು ನಮ್ಮ ಮೇಲೆ ಯಾವಾಗ್ಲೂ ಇರಬೇಕು. ನಮ್ಗೆ ಏನೇ ಒಂದು ಎಲ್ಲಿಂದ ಯಾವಾಗ ಏನ್ ಬೇಕಾದ್ರೂ ಪ್ರಾಬ್ಲಮ್ ಬರುವಾಗ ವಿ ಶುಡ್ ಬಿ ರೆಡಿ. ಹಾಲೆಲೂಯ. ಹೇಗಿರ್ಬೇಕಂತೆ? ರೆಡಿ ಆಗಿರ್ಬೇಕು. ಅದನ್ನ ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗಬೇಕಂತೆ ನಾವು. ಹಾಲೆಲೂಯ.
ಸೈತಾನನು ಹೇಗೆ ಬರ್ತಾನಂತೆ ಗೊತ್ತಾ? ಹೇಗೆ ಬರ್ತಾನೆ? ಕಳ್ಳನಂತೆ ಬರ್ತಾನೆ. ಒಂದು ಕಡೆಯಿಂದ, ಇನ್ನೊಂದು ಕಡೆಯಿಂದ ಹೇಗೆ ಬರ್ತಾನೆ? ಸದ್ದಿಲ್ಲದೆ ಬರ್ತಾನೆ. ಗರ್ಜಿಸುವ ಸಿಂಹದಂತೆ. ಸೈತಾನನ್ ಹೆಂಗ್ ಬರ್ತಾನಂತೆ? ಕರೆಕ್ಟ್, ಗರ್ಜಿಸುವ ಸಿಂಹದಂತೆ ಯಾರನ್ನ ನುಂಗ್ಲಿ ಅಂತ ಬರ್ತಾನೆ. 1 ಪೇತ್ರ 5:8 ಹೇಗ್ ಬರ್ತಾ ಇದ್ದಾನೆ? ಸೈತಾನನು ಗರ್ಜಿಸುವ ಸಿಂಹದಂತೆ ಯಾರನ್ನ ನುಂಗ್ಲಿ ಅಂತ ಬರ್ತಾ ಇದೆ. ಸೈತಾನನ್ ಬರ್ತಾರೆ, ನಾವೇನ್ ಮಾಡ್ಬೇಕು? ಬಾ 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 ಅಂತ ಕರಿಬೇಕು. ಹಲ್ಲೆಲೂಯ, ನಾನು ಇಲ್ಲೇ ಇದ್ದೀನಿ ಬಾ ಅಂತ ಹೇಳಿ. ಸೊ ಈಗ ನಮ್ಮ ಪಾಯಿಂಟ್ ಏನು ಅಂತಂದ್ರೆ, ಸಿದ್ಧರಾಗಿರ್ಬೇಕು ಪೂರ್ಣತೆಯಲ್ಲಿ. ಹೇಗೆ ಪೂರ್ಣತೆ ಬರ್ತದೆ? ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನ ನಾವು ಧರಿಸ್ಕೊಳ್ಬೇಕು. ಏನಂತೆ? ಹೆಲ್ಮೆಟ್ ಆಫ್ ಸ್ಯಾಲ್ವೇಷನ್. ಓಕೆನಾ? ರಕ್ಷಣೆ ಎಂಬುವಂತ ಶಿರಸ್ತ್ರಾಣವನ್ನು ನಾವು ಹಾಕಿಕೊಳ್ಬೇಕು. ಮತ್ತು ನಾವು ಬ್ರೆಸ್ಟ್ ಪ್ಲೇಟ್ ಆಫ್ ರೈಚಸ್ನೆಸ್ ಅಂತ ಅಂದ್ರೆ ನೀತಿ ಎಂಬ ವಜ್ರ ಕವಚವನ್ನು ನಾವು ಹಾಕಿಕೊಳ್ಬೇಕು. ನಂಬಿಕೆ ಎಂಬುವಂತ ಗುರಾಣಿಯನ್ನು ನಾವು ಹಿಡಿದುಕೊಳ್ಬೇಕು. ದೇವರ ಆತ್ಮನು ಕೊಡುವ ವಾಕ್ಯವೆಂಬ ಕತ್ತಿಯನ್ನ ಹಿಡಿದುಕೊಳ್ಬೇಕು ವಾರ್ ಮಾಡ್ಲಿಕ್ಕೆ. ಮತ್ತು ಸತ್ಯವೆಂಬ ನಡುಕಟ್ಟನ್ನ ಕಟ್ಟಿಕೊಳ್ಳಬೇಕು. ಮತ್ತು ಏನಂತ ಹೇಳ್ಬೋದು? ಸ್ವಾರ್ಥೆಯನ್ನ, ಸಮಾಧಾನ ಎಂಬುವಂತ ಸ್ವಾರ್ಥೆಯನ್ನ ಸಾರುವಂತ ಕೆರೆಗಳನ್ನ ಮೆಟ್ಟಿ ನಿಲ್ಲಬೇಕು. ಇದೆಲ್ಲ ಮಾಡುವಾಗ ಪೂರ್ಣತೆ. ಹಲ್ಲೆಲೂಯಾ. ನಾನು ಒಂದೊಂದು ಎಕ್ಸ್ಪ್ಲೇನ್ ಮಾಡಲ್ಲ, ಸಮಯ ಬಹಳ ಆಗಿದೆ. ಹಾಗಾಗಿ ಎಲ್ಲ ಪಾಯಿಂಟ್ಸ್ ನೀವು ನೋಡುವಾಗ ಎಫೆಸೆ 6:10 ಮುಂದೆ ನೀವು ಹೋಗುವಾಗ ಇದು ಬರ್ತದೆ. ಇದೆಲ್ಲ ಮಾಡುವಾಗ ನಾವೇನಾಗ್ತದಂತೆ? ಪೂರ್ಣತೆಯಲ್ಲಿ ಇರ್ತೇವೆ. ಹಲ್ಲೆಲೂಯಾ. ಸರಿ, ನಾನು ಮುಗಿಸ್ಲಿಕ್ಕೆ ಬರ್ತೇನೆ. ಮೊದಲನೇ ಒಂದು ವಾರದಿಂದ ನಾವು ಏನೇನ ನಾವು ನೋಡ್ಕೊಂಡಿದ್ದೇವೆ ಅಂತಂದ್ರೆ, ನಾವು ನೋಡಿರುವಂತ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಎಕ್ಸ್ಪ್ಲೋರ್ ದ ಸ್ಪಿರಿಟ್. ನಾವು ಒಂದು ಆತ್ಮವಾಗಿದ್ದೇವೆ. ನಾವು ಒಳಗಡೆಯಿಂದ ನಾವು ಏನಾಗಿದ್ದೇವೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು, ಹೊರಗಡೆಯಿಂದ ಅಲ್ಲ. ನಾವು ಒಳಗಡೆಯಿಂದ ಆತ್ಮನ ನಾವು ನೋಡುವಾಗ, ಅರ್ಥ ಮಾಡ್ಕೊಳ್ಳುವಾಗ, ನಾವು ಹೊರಗಡೆ ತೋರಿಸುವಂತ ವ್ಯಕ್ತಿ ಅಲ್ಲ. ಹೊರಗಡೆ ಏನೇ ಆದ್ರೂ ಚಿಂತೆ ಬೇಡ. ಹೊರಗಡೆ ನಮ್ಮ ಜೀವಿತದಲ್ಲಿ ಏನು ವಿಷಯಗಳು ನಡೆದ್ರು ಚಿಂತೆ ಬೇಡ. ನಾವು ಒಳಗಡೆ ಇರುವಂತ ಒಂದು ವ್ಯಕ್ತಿ, ಅದು ದೇವರ ಆತ್ಮನಿಂದ ಹುಟ್ಟಿರುವಂತ ವ್ಯಕ್ತಿ ನಾವಾಗಿದ್ದೇವೆ. ಹಲ್ಲೆಲೂಯಾ. ನಾವು ನಮ್ಮ ತಂದೆ ತಾಯಿಗಳಿಗೆ ನಾವು ಹುಟ್ಟಿದ್ದೇವೆ, ಆದ್ರೆ ನಾವು ದೇವರಿಗೆ ಅಂತ ಹುಟ್ಟಿದ್ದೇವೆ ಆತ್ಮದಲ್ಲಿ. ಅದು ನಮ್ಮ ಒಳಗಡೆ ಇರುವಂತ ಡಿಫರೆನ್ಸ್. ಹಲ್ಲೆಲೂಯಾ. ಮತ್ತು ಎಕ್ಸ್ಪೀರಿಯನ್ಸ್ ದ ಸ್ಪಿರಿಟ್ ನಾವು ಲಾಸ್ಟ್ ವೀಕ್ ನೋಡ್ಕೊಂಡು 9 ಪಾಯಿಂಟ್ಗಳಲ್ಲಿ ನಾವು ನೋಡ್ಕೊಂಡಿದ್ದೇವೆ. ಈಗ 9 ಪಾಯಿಂಟ್ ನಾವೆಲ್ಲ ನಾವು ಕವರ್ ಮಾಡಿಬಿಟ್ಟಿದ್ದೇವೆ. ಹಾಗಾಗಿ ನಾನು ಮತ್ತೆ ಹೇಳುವುದಿಲ್ಲ, ನಾನು ಮುಗಿಸ್ಕೊಳ್ತೇನೆ. ನಾವು ಏನಾಗಿದ್ದೇವೆ ಅಂತೆ? ನಾವು ಆತ್ಮವಾಗಿದ್ದೇವೆ. ನಾವು ಇವಾಗ ಜೀವಿಸ್ಬೇಕಾಗಿರೋದು ಎಲ್ಲಿ? ನಾವು ಆತ್ಮದಲ್ಲಿ ಜೀವಿಸ್ಬೇಕು. ಹಲ್ಲೆಲೂಯಾ. ಹೊರಗಡೆ ಅಲ್ಲ. ಯಾರಾದ್ರೂ ನಿಮ್ಗೆ ಏನಾದ್ರು ಹೇಳಿದ್ರ ಇದು ಅದು ಅಂತ ಹೇಳ್ಬಿಟ್ಟು ಆತ್ಮದಲ್ಲಿ ಗ್ರಹಿಸ್ರಿ. ಸುಳ್ಳ, ನಿಜನ, ತಗೊಂಡ್ಲಾ, ಬೇಡವಾ, ಇದಕ್ಕೆ ಏನು ಉತ್ತರ ಕೊಡ್ಲಿ, ಏನು ಉತ್ತರ ಕೊಡ್ಬಾರ್ದು, ಆತ್ಮದಲ್ಲಿ ಮಾತಾಡ್ರಿ. ಯೇಸು ಸ್ವಾಮಿ ಕೂಡ ಪ್ರತಿಯೊಬ್ಬರ ಹತ್ರ ಆತ್ಮದಿಂದ ಮಾತಾಡ್ತಾ ಇದ್ರು. ಯಾರ ಹತ್ರನೂ ಕೂಡ ಯೇಸು ಸ್ವಾಮಿ ಯಾರಾದ್ರೂ ಗಾಸಿಪ್ ಮಾಡ್ತಾರೆ, ಜಿಂಗ್ ಜಿಂಗ್ ಅಂತ ಹೋಗಿ ಹೌದೌದೌದು ಯೇಸು ಸ್ವಾಮಿ ಹೇಳಿಲ್ಲ. ಯೇಸು ಸ್ವಾಮಿ ಏನ್ ಮಾಡಿದ್ರು? ಅವ್ರನ್ನ ಖಂಡಿಸ್ತಾರೆ. ಹಿಂಗೆ ನಾನು ಏನ್ ಮಾಡಿದ್ರು ನಮ್ಮ ತಂದೆ ಏನ್ ಹೇಳ್ತಾರೋ ಅದೇ ನಾನು ಮಾಡೋದು ಅಂತ ಹೇಳ್ಬಿಟ್ಟು. ಹಲ್ಲೆಲೂಯಾ. ಈ ದಿನ ಕೂಡ ನಮ್ಮ ಆತ್ಮ ಒಳಗಡೆ ನಮ್ಗೆ ಪವಿತ್ರ ಆತ್ಮ ಏನ್ ಹೇಳ್ತಾರೋ ನಾವು ಅದನ್ನೇ ನಾವು ಮಾಡುವುದು. ಹಲ್ಲೆಲೂಯಾ. ಯೂಸ್ಫುಲ್ ಆಗಿತ್ತ ಇಷ್ಟು 9 ಪಾಯಿಂಟ್ಸ್ಗಳು? ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ವಾಕ್ಯವನ್ನು ಮುಗಿಸುವಾಗ ನಾವು ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವರ ಸ್ವಾಮಿ, ಅದ್ಭುತವಾಗಿ ಅಪಕರ್ತನೆ ಸ್ವಾಮಿ, ಅಪ್ಪ ನೀನು ಎಷ್ಟೋ ವಿಚಾರಗಳು ದೇವರು ನಮ್ಗೆ ಕಲಿಸ್ಕೊಟ್ಟು ಮಾತಾಡೋದಕ್ಕಾಗಿ ನಿಮ್ಗೆ ಕೋಟಿ ಸ್ತೋತ್ರ ತಂದೆ ಸ್ವಾಮಿ. ವಾಕ್ಯಗಳು ದೇವರ ಸ್ವಾಮಿ ನಮ್ಮಿಂದ ಅಳಿದು ಹೋಗದಂತೆ, ನಮ್ಮಿಂದ ದೂರ ಹೋಗದಂತೆ ಅಪ್ಪ ದೇವರೇ, ಕಳ್ಳನು ಬಂದು ಈ ವಾಕ್ಯಗಳನ್ನ, ಬೀಜಗಳನ್ನ ಕದ್ದುಕೊಳ್ಳದಂತೆ ದೇವರೇ ಅಪ್ಪ, ಇದು ನಮ್ಮಲ್ಲಿ ದೇವರೇ ಬಹಳಷ್ಟು ದೊಡ್ಡ ಫಲ ಕೊಡ್ಲಿ ದೇವರ ರಾಜ್ಯಕ್ಕಾಗಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ಬರುವಂತ ದಿನಗಳಲ್ಲಿ ಕರ್ತನೆ ಇನ್ನು ಅನೇಕ ಒಂದು ಆತ್ಮಿಕ ವಿಷಯಗಳನ್ನ ನೀವು ನಮ್ಗೆ ಕಲಿಸ್ಕೊಟ್ಟು ನಮ್ಮನ್ನ ದೇವರು ನಡೆಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ದೇವರ. ಇಲ್ಲಿವರೆಗೂ ನೀವು ವಾಕ್ಯದಲ್ಲಿ ನಡೆಸ್ತಾ ಬಂದದಕ್ಕಾಗಿ ನಿಮ್ ಕೋಟಿ ಸ್ತೋತ್ರ ಪದವೆ. ಎಲ್ಲ ಘನತೆ ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್.